ಈ ಎಂಟೈರ್ ಸ್ಟ್ರಕ್ಚರು ಒಂದು 10 ವರ್ಷಕ್ಕೆ ಲೀಸಿಗಿದೆಯಂತೆ. ಈ ಸರ್ವಿಸ್ ಸ್ಟೇಷನ್ ಇಲ್ಲಿ ಬೇಡ, ಇನ್ನೊಂದು ಕಡೆ ಬೇಕು ಅಂತ ಹೇಳಿದ್ರೆ ಎಂಟೈರ್ ಸ್ಟ್ರಕ್ಚರ್ ನೀವು ಏನು ನೋಡ್ತಿದ್ದೀರಲ್ಲ ಇದನ್ನ ಹಂಗೆ ಕಿತ್ಕೊಂಡು ಹೋಗ್ಬಿಟ್ಟು ಇನ್ನೊಂದು ಕಡೆ ಮಾಡ್ಬೋದು. ಈಗ ಎಷ್ಟು ಖರ್ಚು ಬಿತ್ತು ಇದಕ್ಕೆ? ಸರ್ ಒಂದು 20 to 28 lakhs ಖರ್ಚಾಗಿದೆ. ಇದು ಬೇಡ, ನಾನು ವೆಕೆಟ್ ಮಾಡಿ ಬೇರೆ ಕಡೆ ಹೋಗ್ಬೇಕು ಅನ್ನೋದಿದ್ರೆ ಒಂದು 7-8 ಲಕ್ಷ ಅವರಿಗೆ ಮೈನಸ್ ಆಗಬಹುದು, ಮತ್ತು ಉಳಿದಿರೋ 20 ಲಕ್ಷನೂ ಅವ್ರಿಗೆ ರಿಟರ್ನ್ ಸಿಗುತ್ತೆ. ಸರ್ ಇದರಲ್ಲಿ ಫ್ಲೋರಿಂಗ್ ಒಂದು ಮೈನಸ್ ಆಗುತ್ತೆ. ಓಕೆ, ಅದು ಬಿಟ್ರೆ ನಮ್ಗೆ ಇಲ್ಲೊಂದು ಪ್ಲೀನ್ ಬೀಮ್ ತರ ಹಾಕಿದೆ, ಅದು ಮೈನಸ್ ಆಗುತ್ತೆ. ಅದಾದ್ಮೇಲೆ ಟೈಲಿಂಗ್ ಒಂದು ಮೈನಸ್ ಆಗುತ್ತೆ. ಇದು ಆಫೀಸ್ ರೂಮ್ ಆಗಿರೋದ್ರಿಂದ ಅಷ್ಟಾಗಿ ಹೀಟ್ ಬರಬಾರ್ದು ಅಂತ ಆರ್ಕಿಟೆಕ್ಟ್ ಹೇಳಿದ್ವಿ, ಡೀಟೇಲ್ ಕೊಟ್ಟಿರೋದ್ರಿಂದ ಫಸ್ಟ್ ಒಂದು MS ಫ್ರೇಮ್ ಮಾಡಿ ಕೆಳಗಡೆಯಿಂದ ಸೀಟ್ ಹಾಕಿದ್ವಿ. MS ಫ್ರೇಮ್ ಮಾಡಿ ಕೆಳಗಡೆ ಶೀಟ್ ಹಾಕಿ ಅದ್ರ ಮೇಲೆ ಕಾಂಕ್ರೀಟ್ ಹಾಕಿದೀವಿ ಸರ್. ಟೆಕ್ನಿಷಿಯನ್ಸ್ ಇದ್ದಾರೆ, ಸೀನಿಯರ್ ಜೂನಿಯರ್ ಟೆಕ್ನಿಷಿಯನ್ಸ್ ಇದ್ದಾರೆ, ಸಪರೇಟ್ ಅವ್ರಿಗೆ ರೂಮ್ ಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ರೂಮ್ ಮಾಡಿದೀವಿ ಸರ್. ನಮ್ದು ಕನ್ಸ್ಟ್ರಕ್ಷನ್ ಅಂದ್ರೆ ಬರೀ ಕನ್ಸ್ಟ್ರಕ್ಷನ್ ಮಾತ್ರ ಇಲ್ಲ, ಫ್ಯಾಬ್ರಿಕೇಶನ್ ಇದೆ. ನಮ್ ಪ್ಲಂಬಿಂಗ್ ಮತ್ತು ಎಲೆಕ್ಟ್ರಿಕಲ್ ಏನಿದೆ ಪೂರ್ತಿ ಎಕ್ಸ್ಟರ್ನಲ್ ಹಾಕಿದೀವಿ ನಾವು. ಸೊ ಒಂದ್ಸತಿ ನಮ್ ಗೋಡೆ ಒಳಗೆ ಹೋದ್ರೆ ವೇಸ್ಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಪೂರ್ತಿ ಎಕ್ಸ್ಟರ್ನಲ್ ಹಾಕಿರೋದ್ರಿಂದ ನಮಗೆ ಅದೇ ಈ ಸ್ಟ್ರಕ್ಚರ್ ನಮ್ದು ರಿಮೂವ್ ಮಾಡೋ ಪ್ರಸಂಗ ಬಂದ್ರೆ ಪ್ಲಂಬಿಂಗ್ ಪೈಪ್ ಉಳಿತದೆ, ಎಲೆಕ್ಟ್ರಿಕಲ್ ಪೈಪ್ ಉಳಿತದೆ, ಎಲೆಕ್ಟ್ರಿಕಲ್ ವೈರ್ ಉಳಿತದೆ. ಇದು ಒಂದು 3-4 months ಅಲ್ಲಿ ಮಾಡಿದೀವಿ. ಲೈಟಿಂಗ್, ವೈರಿಂಗ್ ಪ್ರತಿ ಒಂದು ನಿಮ್ಗೆ A to Z ಸರ್. ಇದು ಬಿಗಿನಿಂಗ್ ಸ್ಟಾರ್ಟ್ ಮಾಡ್ದಂಗಿಂದ ಹಿಡಿದು ಅವರಿಗೆ ಕೀ ಹ್ಯಾಂಡ್ ಓವರ್ ಮಾಡೋ ತನಕನು ಎಲ್ಲ ನಮ್ದೇ ಸರ್. ನಾವು ಇದು ಇಷ್ಟು ಮಟ್ಟಿಗೆ ಮಾಡ್ತೀವಿ ಅಂತ ನಾವು ಖಂಡಿತ ಅನ್ಕೊಂಡಿರ್ಲಿಲ್ಲ. ನಮ್ಗೆ ಒಬ್ರು ಆರ್ಕಿಟೆಕ್ಟ್ ಇಟ್ಕೊಂಡು ಇದೆಲ್ಲ ಮಾಡ್ತೀವಿ ಅನ್ನೋದು ಇರಲೇ ಇಲ್ಲ. ನಮ್ಮಷ್ಟಕ್ಕೆ ನಾವು ಮಾಡಿದ್ರೆ ಏನ್ ಮಹಾ ಮಾಡ್ಬೋದಿತ್ತು, 1-2 ವಾಲ್ ರೇಸ್ ಮಾಡ್ಬೋದಾಗಿತ್ತು, ಶೆಡ್ ಹಾಕ್ಬೋದಾಗಿತ್ತು ಅಷ್ಟೇ. ಬಟ್ ಇಷ್ಟು ಬ್ಯೂಟಿಫುಲ್ ಆಗಿ ಪ್ಲಾನ್ ಮಾಡಿದ್ದಾರೆ, ಆ ಪ್ಲಾನ್ ತಕ್ಕಂತೆ ಎಕ್ಸಿಕ್ಯೂಟ್ ಮಾಡಿಕೊಟ್ಟಿದ್ದಾರೆ. ಸರ್ ಈಗ ನಾವು ಮಾಮೂಲಿ 3 ಪ್ಯಾಕೇಜ್ ಕೊಟ್ಟಿದ್ವಿ, ಬೇಸಿಕ್, ಮೀಡಿಯಂ, ಪ್ರೀಮಿಯಂ ಅಂತ. ಸೊ ಅದರಲ್ಲಿ 1850 ಬೇಸಿಕ್, 2000 rupees ಮೀಡಿಯಂ, 2200 ಪ್ರೀಮಿಯಂ ಅಂತ ಕೊಟ್ಟಿದೀವಿ. ಎಲ್ಲ ಕಮರ್ಷಿಯಲ್, ರೆಸಿಡೆನ್ಷಿಯಲ್ ಎಲ್ಲ ತರದ್ದು ನಾವು ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಿದೀವಿ. ಸೊ ಫುಲ್ ಫ್ಲೆಜಲ್ ಮಾಡ್ತಾ ಇದೀವಿ. ಆಲ್ ಓವರ್ ಕರ್ನಾಟಕ ಎಲ್ಲಿದ್ರು ನಾವು ವರ್ಕ್ ಮಾಡ್ತೀವಿ. ನಮ್ಮ ಆಫೀಸ್ ಇದೆ ಚಿಕ್ಕಬಾಣವರದಲ್ಲಿ, ಅವ್ರು ನಮ್ಮ ಆಫೀಸಿಗೆ ಬರ್ಬೋದು, ಅಥವಾ ಅವ್ರ ಸೈಟ್ಗೆ ನಾವು ಹೋಗೋದಾದ್ರೆ ಅಲ್ಲಿಗೂ ಕೂಡ ಹೋಗ್ತೀವಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ನೋಡಿ ವೀಕ್ಷಕರೇ, ನನ್ನ ಕಾರು ಇಲ್ಲಿ ನಿಂತಿದೆ. ಇಲ್ಲಿ ಒಳಗಡೆ ಒಂದು ಸರ್ವಿಸ್ ಸ್ಟೇಷನ್ ಇದೆ. ಈ ಎಂಟೈರ್ ಸ್ಟ್ರಕ್ಚರು ಒಂದು 10 ವರ್ಷಕ್ಕೆ ಲೀಸಿಗಿದೆಯಂತೆ. ಈ ವಿಡಿಯೋನ ಯಾಕೆ ಮಾಡ್ತಿದ್ದೀನಿ ಗೊತ್ತಾ? ಸಪೋಸ್ ಈ ಸರ್ವಿಸ್ ಸ್ಟೇಷನ್ ಇಲ್ಲಿ ಬೇಡ, ಇನ್ನೊಂದು ಕಡೆ ಬೇಕು ಅಂತ ಹೇಳಿದ್ರೆ ಎಂಟೈರ್ ಸ್ಟ್ರಕ್ಚರ್ ನೀವು ಏನು ನೋಡ್ತಿದ್ದೀರಲ್ಲ ಇದನ್ನ ಹಾಗೆ ಕಿತ್ಕೊಂಡು ಹೋಗ್ಬಿಟ್ಟು ಇನ್ನೊಂದು ಕಡೆ ಮಾಡ್ಬೋದು. ಇದನ್ನು ನೀವು ಬಿಲೀವ್ ಮಾಡ್ತೀರಾ? ಯಾಕಂದರೆ ನೋಡಿ, ಅಷ್ಟು ದೊಡ್ಡ ಕಬ್ಬಿಣ ಪೀಸ್ಗಳು, ಮೇಲ್ಗಡೆ ಹಾಕಿರುವಂಥ ಕೆಲವೊಂದು ವರ್ಕ್ಗಳು ನೋಡಿ, ಅಲ್ಲಿ ಇರುವಂಥ ಶೀಟಿಂದ ಹಿಡಿದು ಒಳಗಡೆ ಇರುವಂಥ ಬಾಗಿಲು, ಟೇಬಲ್ಲು, ಬೇರೆ ನೀವು ಯೋಚನೆ ಮಾಡೋಂಗಿಲ್ಲ. ಇಲ್ಲಿ ನೋಡಿ, ಕೆಲವೊಂದು ಎಲೆಕ್ಟ್ರಿಕ್ ಪಾಯಿಂಟ್ಗಳನ್ನ ಇಟ್ಟಿದ್ದಾರಲ್ಲ, ಅದರಲ್ಲಿ ಬರುವಂಥ ಪಾಯಿಂಟಿಂದ ಹಿಡಿದು ಅದಕ್ಕೆ ಬಳಸಿರುವಂಥ ಪೈಪ್ವರೆಗೂ ಕೂಡ ಕೀಳೋದಕ್ಕೆ ಅವಕಾಶ ಇದೆ. ಎಲ್ಲವನ್ನ ಡಿಸ್ಮ್ಯಾಂಟಲ್ ಮಾಡಿಕೊಂಡು ನಮಗೆ ಇಲ್ಲಿ ಬೇಡ ಇನ್ನೊಂದು ಕಡೆ ಬೇಕು ಅಂತ ಹೇಳಿದ್ರೆ ಎತ್ತಾಕೊಂಡು ಹೋಗೋದಕ್ಕೆ ಅವಕಾಶ ಇದೆ. ಇದನ್ನು ಮಾಡಿದ್ದು ಕೇವಲ 20 to 28 ಲಕ್ಷ ರೂಪಾಯಿ ಒಳಗಡೆ. ಏನು ಜಾಸ್ತಿ ಕಾಸ್ಟ್ಲಿ ಖರ್ಚೇನೂ ಆಗಿಲ್ಲ. ಆದರೆ ಇದನ್ನು ಮಾಡಿರೋದು ಯಾರು? ಯಾಕೆ ಹಿಂಗೆ ಮಾಡಿದ್ರು? ತುಂಬ ಜನರಿಗೆ ಇರುತ್ತೆ, ಮನೆ ಕಟ್ಟಬೇಕು, ಬಿಲ್ಡಿಂಗ್ ಕಟ್ಟಬೇಕು ಅಂತ. ಕೇವಲ ಮನೆ ಮಾತ್ರ ಅಲ್ಲ, ಕೆಲವೊಬ್ಬರಿಗೆ ಕಮರ್ಷಿಯಲ್ ಪಾಯಿಂಟಿಂದನೂ ಕೂಡ ಯೋಚನೆ ಮಾಡೋರು ಇರ್ತಾರೆ. ನಮ್ಮ ಒಂದು ಜಾಗ ಇದೆ, ಕಮರ್ಷಿಯಲ್ ಬಿಲ್ಡಿಂಗ್ಗಳನ್ನು ಕಟ್ಟಬೇಕು ನಾವು ಅನ್ನೋರು ತುಂಬ ಜನ ಇರ್ತಾರೆ. ಹಾಗಾಗಿ ಅಂಥವರು ಈ ಥರದ ಯೋಚನೆಯನ್ನು ಕೈಗೊಂಡ್ರೆ, ಅಥವಾ ಇದನ್ನು ಯಾರು ಕಟ್ಟಿದ್ದಾರೆ ಅವರ ಪರಿಚಯವನ್ನು ಈ ವಿಡಿಯೋದಲ್ಲಿ ಮಾಡ್ತೀನಿ. ಸೊ ಅವರು ನಿಮ್ಮ ಕೆಲಸವನ್ನು ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಕಂಪ್ಲೀಟಾಗಿ ನೋಡಿ, ಯಾವ್ಯಾವುದು ಹೆಂಗೆ ಕೇಳ್ಬೋದು, ಯಾಕೆ ಇದನ್ನು ಈ ರೀತಿ ಕಟ್ಟಿದ್ದಾರೆ, ಇದು ನಿಜವಾಗ್ಲೂ ವರ್ಕ್ ಆಗೋದು ಹೌದಾ, ಎಲ್ಲದ್ರ ಬಗ್ಗೆ ಮಾಹಿತಿ ಇವತ್ತು ಸಿಗುತ್ತೆ. ಇದನ್ನು ಕಟ್ಟಿರೋದು ಬೆಂಗಳೂರಿನಲ್ಲಿರುವಂಥ AR ಕನ್ಸ್ಟ್ರಕ್ಷನ್ಸ್ ಅವರು. ಸೊ ಇಲ್ಲೇ ಇದ್ದಾರೆ, ಮ್ಯಾನೇಜಿಂಗ್ ಡೈರೆಕ್ಟರ್ ಇಬ್ಬರು ಕೂಡ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನನಗೆ ಇಲ್ಲಿಗೆ ಬಂದಾಗ ಅವ್ರ ಓನರ್ ಹತ್ರ ಮಾತಾಡಿದೆ. ಸೊ ಅವರು ಕೆಲವೊಂದು ವಿಚಾರಗಳನ್ನು ನನಗೆ ಹೇಳಿದ್ರು. ನೀವು ಹೆಂಗೆ ಸಿಕ್ಕಿದ್ರಿ, ನಿಮ್ಮ ಕೆಲಸ ಏನು ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಇಷ್ಟೊತ್ತು ಮಾತಾಡ್ತಾ ಇದ್ದೆ ನಾನು. ಎಲ್ಲ ತುಂಬ ಚೆನ್ನಾಗಿ ಹೇಳಿದ್ರು. ಈ ವಿಡಿಯೋದಲ್ಲೂ ಕೂಡ ಅವರ ಬೈಟನ್ನು ನಾನು ಹಾಕ್ತೀನಿ. ಅದಕ್ಕಿಂತ ತುಂಬ ಖುಷಿಯಾಗಿದ್ದೇನೆ ಗೊತ್ತಾ, ಇಲ್ಲಿ ಯಾವುದು ಬೇಡ ಅಂದ್ರೂ ಕಿತ್ಕೊಂಡು ಹೋಗ್ಬೋದು. ಈಗ 60 ರೂಪಾಯಿ ಇರ್ಬೋದು ಕಬ್ಬಣ ಕೆಜಿಗೆ ಅಂತ ಇಟ್ಕೊಳ್ಳಿ. ಇನ್ನೊಂದು 10 ವರ್ಷ ಈ ಲೀಸ್ ಮುಗ್ದಾದ ಮೇಲೆ ಅದು 180 ರೂಪಾಯಿ ಆಗುತ್ತೆ. ಎಲ್ಲೋ ಒಂದು ಕಡೆ ಅಥವಾ 120 ರೂಪಾಯಿ 150 ರೂಪಾಯಿ ಆದ್ರೂ ಬೇಡ, ನಮಗೆ 120 ರೂಪಾಯಿನೇ ಆಗಲಿ, ಅರ್ಧ ರೇಟ್ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತು ಹಾಕಿರೋ ರೇಟು ಖಂಡಿತ ನಮ್ಗೆ ವಾಪಸ್ ಸಿಗುತ್ತೆ ಅಲ್ವಾ ಸರ್? ಖಂಡಿತ. ಎಸ್, ಫಸ್ಟ್ ಟೈಮ್ ಈ ಥರದ್ದು ವರ್ಕ್ ಮಾಡಿದ್ದ ಹೇಗೆ ನೀವು ಅಂತ? ಹೌದು ಸರ್. ಹಾಂ,
ಹೇಳಿ ಸರ್, ಹೆಂಗ್ ಶುರು ಆಯ್ತು ಈ ಕೆಲಸ, ಹೆಂಗ್ ಶುರು ಆಯ್ತು, ಇದರ ಸ್ಪೆಷಾಲಿಟಿಗಳು ಏನು ಅನ್ನೋದನ್ನ ಹೇಳಿ ಅಂತ. ಸರ್ ಏನಿಲ್ಲ, ಆಗ್ಲೇ ನೀವೆಲ್ಲ ಹೇಳ್ಬಿಟ್ಟಿದ್ದೀರಾ ಸರ್. ಓಕೆ ಓಕೆ, ಇದೇನ್ ಮಾಡಿದೀವಿ ತುಂಬಾ ನಾವು, ಖುಷಿ ಆಯ್ತು, ಹಂಗಾಗಿ ಇಂಟ್ರೊಡಕ್ಷನ್ ಅಲ್ಲೇ ಎಲ್ಲ ಹೇಳ್ಬಿಟ್ಟಿದೀನಿ. ಇದೇನ್ ಕೆಲಸ ಮಾಡಿದೀವಿ ಇದನ್ನ ತಗೊಂಡೋಗಿ ಮತ್ತೆ ರಿಯೂಸ್ ಮಾಡಿ ಇನ್ನೊಂದ್ ಕಡೆ ಇದೇ ರೀತಿದ್ದು ನಾವು ವರ್ಕ್ಶಾಪ್ ಅನ್ನ ಮಾಡಬಹುದು ಸರ್. ಓಕೆ ಆಲ್ರೆಡಿ ನೀವ್ ಹೇಳ್ಬಿಟ್ಟಿದ್ದೀರಾ, ನಮ್ಗೆ ಹೇಳೋದಿಕ್ಕೇನು ಇಲ್ಲ ಅಂತ ನನ್ನ ಓಕೆ ಭಾವನೆ. ಓಕೆ ನೋಡಿ ಸರ್, ಇದೆಲ್ಲ ಏನ್ ಮಾಡಿದೀವಿ ಅಂದ್ರೆ ಬಾಕ್ಸ್ ಸೆಕ್ಷನ್ ಅಲ್ಲಿ MS ಟ್ರಸ್ ವರ್ಕ್ ಮಾಡಿ ಸ್ಟ್ರಕ್ಚರ್ ಮಾಡ್ಬಿಟ್ಟು ಇದು ಕಂಪ್ಲೀಟ್ ಮಾಡಿರುವಂತದ್ದು ಸರ್. ಓಕೆ ಓಕೆ, ಎಲ್ಲ ಐರನ್ ಮೆಟೀರಿಯಲ್ ಹೆಚ್ಚಾಗಿ ಬಳಸಿದೀವಿ ಸರ್. ಹೌದು, ಎಲ್ಲವೂ ಕೂಡ ತುಂಬಾ ಸ್ಟ್ರಾಂಗ್ ಇದೆ, ಪ್ರೀಮಿಯಂ ಕ್ವಾಲಿಟಿ ಯೂಸ್ ಮಾಡಿದೀರಾ ಅಂತ ನನಗೆ ಅನ್ಸುತ್ತೆ. ಅಂದ್ರೆ ಈ ಎಂಟೈರ್ ಬಾಗಿಲುಗಳು ಕೂಡ ಇವರು ಡೇ ಟೈಮ್ ಅಲ್ಲಿ ಈ ಸರ್ವಿಸ್ ಸ್ಟೇಷನ್ ಓಪನ್ ಆದಾಗ ಓಪನ್ ಆಗುತ್ತೆ. ಅದು ಖಂಡಿತ ಕಾರ್ಗಳು, ಈಗ ಒಳಗಡೆ ಕಾರ್ಗಳಿದಾವೆ, ಅದನ್ನ ನಾವು ತೋರ್ಸೋಣ. ಹೌದು. ಸೊ ಕಂಪ್ಲೀಟ್ಲಿ ಒಂದು ಡಿಫ್ರೆಂಟ್ ಸ್ಟ್ರಕ್ಚರಲ್ ಕಟ್ಟಿರುವಂತಹ ಒಂದು ಸರ್ವಿಸ್ ಸ್ಟೇಷನ್ ಇದು. ಈ ತರದ್ದೇ ಯಾವುದೇ ವರ್ಕ್ ಬೇಕು ಅಂದ್ರೂ ನೀವು ಇವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕಮರ್ಷಿಯಲ್ ಇರ್ಬೋದು ಅಥವಾ ನಿಮ್ಮ ಓನ್ ಮನೆಯನ್ನ ಕಟ್ಟಬೇಕಂದ್ರೂ ಕೂಡ ಇವರು ಮಾಡಿ ಕೊಡ್ತಾರೆ. ಸೊ ನಾನು ಇವರ ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಪ್ಲೇ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇವರ ಆಫೀಸ್ ಅಡ್ರೆಸ್, ಲೊಕೇಶನ್ ಎಲ್ಲವೂ ಕೂಡ ಇರುತ್ತೆ. ಸರ್ ಬನ್ನಿ ಒಳಗಡೆ ಹೋಗೋಣ ನಾವು. ಸೊ ಒಳಗಡೆ ಹೋಗೋಕ್ಕಿಂತ ಮುಂಚೆ ಬನ್ನಿ, ಕೆಲವೊಂದು ವಿಚಾರಗಳನ್ನು ನಿಮ್ಮ ಹತ್ರ ಕೇಳಲೇಬೇಕು ಅಂತ ಅನ್ಸುತ್ತೆ. ಸರ್, ಈಗ ಹಿಂಗೆ ಪ್ಲಾನಿಂಗ್ ಹೆಂಗೆ ಶುರುವಾಗಿದ್ದು ಅಂದರೆ, ಈಗ ತುಂಬ ಸರ್ವಿಸ್ ಸ್ಟೇಷನ್ಸ್ಗಳನ್ನು ನಾವು ನೋಡಿರ್ತೀವಿ. ಸೊ ಆದರೆ ಇಲ್ಲೊಂದು ಹೊಸ ಚಾಲೆಂಜ್ ಇತ್ತು ನಿಮಗೆ, 10 ವರ್ಷ ಲೀಸು, ಅದಾದ್ಮೇಲೆ ಇದನ್ನ ವೆಕೆಟ್ ಮಾಡ್ತೀವಿ ನಾವು ಅನ್ನೋ ಥರ ಚಾಲೆಂಜ್ ಇತ್ತು. ಸೊ ಈ ಪ್ಲಾನನ್ನು ಓನರೇ ಕೊಟ್ರ ಅಥವಾ ನೀವೇ ಏನಾದರೂ ಮಾಡಿದ್ರೆ ಹೇಗೆ ಅಂತ? ಸರ್, ಇದು ಇನ್ನೊಂದು ಮುಖ್ಯವಾದ ವ್ಯಕ್ತಿ ಒಬ್ರು ಇದ್ದಾರೆ, ಅವರು ಶ್ರೀಚಕ್ರ ಆರ್ಕಿಟೆಕ್ಟ್ ಅಂತ ಹೇಳ್ಬಿಟ್ಟು, ಶ್ರೀಕಾಂತ್ ಸರ್ ಅಂತ ಹೇಳ್ಬಿಟ್ಟು, ಈ ಕಂಪ್ಲೀಟ್ ಡ್ರಾಯಿಂಗು ಡಿಸೈನ್ಸು ಎಲ್ಲ ಮಾಡಿರುವಂಥದ್ದು ಅವರು ಸರ್. ಅವ್ರು ಏನ್ ಡೀಟೇಲ್ ಕೊಟ್ಟರು ಅದಕ್ಕೆ ನಾವು ಎಕ್ಸಿಕ್ಯೂಟ್ ಮಾಡಿ ಕೆಲಸವನ್ನ ಮಾಡಿರುವಂತದ್ದು ನಮ್ಮ AR ಕನ್ಸ್ಟ್ರಕ್ಷನ್ ಸರ್. ಓಕೆ ಓಕೆ, ಹಾಗಾಗಿ ಡೀಟೇಲ್ ಎಲ್ಲ ಅವ್ರದೇ ಇದೆ. ಈಗ ಮನೆಗಳನ್ನು ಕಟ್ತೀರಾ ನೀವು, ಈ ತರ ಕಮರ್ಷಿಯಲ್ಸ್ ಇದನ್ನು ಕಟ್ತೀರಾ ಅನ್ನೋದು ನಂಗೆ ಇವತ್ತೇ ಗೊತ್ತಾಗಿದ್ದು ಈಗ. ಸೊ ಇದು ಮಾಡೋದಕ್ಕೆ ಎಷ್ಟು ಟೈಮ್ ತಗೊಂತು ಸರ್? ಇದು ಒಂದು 3-4 months ಅಲ್ಲಿ ಮಾಡಿದೀವಿ ಅಷ್ಟೇ. ಅಷ್ಟೇ ಸರ್. ಈಗ ಮೇಲ್ಗಡೆ ಈ ಶೀಟ್ ಇಂದ ಹಿಡಿದು ಅಲ್ಲಿ ಏನ್ ಫ್ಯಾನ್ ಹಾಕಿದ್ರೆ ಅದು ಕೂಡ ನಿಮ್ದೆ, ಎಲ್ಲವೂ ನಮ್ದೇ ಸರ್. ಲೈಟಿಂಗ್, ವೈರಿಂಗ್ ಪ್ರತಿ ಒಂದು ನಿಮ್ದೆ, A to Z ಸರ್. ಇದು ಬಿಗಿನಿಂಗ್ ಸ್ಟಾರ್ಟ್ ಮಾಡ್ದಂಗಿಂದ ಹಿಡಿದು ಅವರಿಗೆ ಕೀ ಹ್ಯಾಂಡ್ ಓವರ್ ಮಾಡೋ ತನಕನು ಎಲ್ಲ ನಮ್ದೇ ಸರ್. ಎಲ್ಲ ನಿಮ್ದೆ. ಇದಕ್ಕೆಲ್ಲ ಏನು ತುಂಬಾ ಖರ್ಚು ಬರುತ್ತೆ? ಯಾಕಂದ್ರೆ ಇದು ಎನಿ ಟೈಮ್ ಕಾರು ಆ ಕಡೆ ಈ ಕಡೆ ಹೋಗುತ್ತೆ, ಮೆಟೀರಿಯಲ್ಗಳು ಬೀಳುತ್ತೆ, ಕಿತ್ತೋಗೋಂಗಿಲ್ಲ. ಇದು ತುಂಬಾ ಕ್ವಾಲಿಟಿ ವರ್ಕೇ ಮಾಡಬೇಕು, ಇಲ್ಲಾಂದ್ರೆ ಆಗೋದಿಲ್ಲ. ತುಂಬಾ ಖರ್ಚು ಬರುತ್ತೆ ಹೆಂಗೆ ಸರ್ ಇದು? ಸರ್, ಇದು PDF ಅಂತ ಬರುತ್ತೆ, ಅದನ್ನ ಮಾಡಿದ್ವಿ ನಾವು ಇದಕ್ಕೆ. ಇದರಿಂದ ನಿಮ್ಗೆ ಒಂದ್ಸತಿ ಒಂದು 8 ಇಂಚ್ ಕಾಂಕ್ರೀಟ್ ವರೆಗೂ ಇದೆ ಥಿಕ್ನೆಸ್. ಕೆಳಗಡೆ PCC ಮಾಡಿದೀವಿ, ಬ್ಯಾಕ್ ಫಿಲ್ಲಿಂಗ್ ಮಾಡಿ ಮಣ್ಣು ಟೈಟ್ ಮಾಡಿ ಅದ್ಮೇಲೆ PCC ಹಾಕಿ ಅದ್ರ ಮೇಲೆ ಇದು ಕಾಂಕ್ರೀಟ್ ಮಾಡಿದೀವಿ, RCC ಅಂದ್ರೆ ಕಂಬಿ ಕಟ್ಬಿಟ್ಟು RCC ಮಾಡಿದೀವಿ. ಅದ್ರ ಮೇಲೆ VDF ಅಂತ ಬರುತ್ತೆ, ಅಂದ್ರೆ ಮೆಷಿನ್ ಓಡಿಸ್ತಾರೆ ಸರ್. VDF ಮಾಡಿದ್ರಿಂದ ಇದಿಷ್ಟು ಸ್ಟ್ರೆಂತ್ ಬರುತ್ತೆ. ಸರ್, ನಾನು ಇಲ್ಲಿಗೆ ಬಂದಾಗ ನೀವು ನಂಗೆ ಕೆಲವೊಂದು ಹೇಳಿದ್ರಿ, ಇಲ್ಲಿರುವಂತಹ ಕಬ್ಬಿಣದ ಐಟಮ್ ಬಿಡಿ, ಅದು ಹೆಂಗೂ ತೆಗಿಯೋಕ್ಕಾಗತ್ತೆ. ಗೋಡೆಗೆ ಹಾಕಿರುವಂತಹ ಈಗ ನೀವು ಹೋಲೋ ಬ್ಲಾಕ್ಸ್ ಗಳನ್ನ ಏನ್ ಹಾಕಿದಿರಾ ಅದನ್ನು ಕೂಡ ಕಿತ್ಕೊಂಡು ಹೋಗ್ಬೋದು ನಾವು ಅಂತ ಹೇಳ್ತಾ ಇದ್ದೀವಿ. ಈಗ ಎಲ್ಲಾದ್ರೂ ಒಂದು ಮೂಲೆಯಿಂದ ಶುರು ಮಾಡೋಣ ಸರ್, ಇಲ್ಲಿಂದಾನೇ ಶುರು ಮಾಡೋಣ. ಓಕೆ, ಏನೇನ್ ಮಾಡಿದಿರ ಅನ್ನೋದನ್ನ ಕಂಪ್ಲೀಟ್ ಆಗಿ ನಮ್ಮ ವೀಕ್ಷಕರು ತಿಳಿಸೋಣ. ಓಕೆ ಸರ್. ಸರ್, ಇಲ್ಲಿ ಬಂದ್ಬಿಟ್ಟು ಇದು ಬಂದು ನಮ್ದು ವರ್ಕ್ ಪ್ಲೇಸ್. ಇದು ಒಂದು 45-84 ಫೀಟ್ ಇದೆ, 40/84 ಇದೆ. ಅದಾದ್ಮೇಲೆ ಒಂದು 12 ಫೀಟ್ಗೆ ನಾವು ಇದು ಆಫೀಸ್ ಬ್ಲಾಕ್ ಮಾಡಿದೀವಿ. ಆಫೀಸ್ ಬ್ಲಾಕ್ ಹೆಂಗಂದ್ರೆ, ಇದು ಅವ್ರಿಗೆ ಏನಂದ್ರೆ ಇದನ್ನು ಕೂಡ ಡಿಸ್ಮೆಂಟಲ್ ಮಾಡಿ ಎತ್ಕೊಂಡು ಹೋಗ್ತಾ ಇರ್ಬೇಕು. ಈ ಕಲ್ಲನ್ನು ತೆಗಿಬಹುದು. ಹೌದು ಸರ್, ಈ ಕಲ್ಲನ್ನ ತೆಗಿಬಹುದು. ಹೆಂಗಂದ್ರೆ ಕೆಳಗಡೆ ಒಂದು ಬೇಸ್ ಹಾಕಿದೀವಿ ನಾವು, ಒಂದು ಪ್ಲಿಂತ್ ಬೀಮ್ ತರ ಹಾಕಿದ್ವಿ. ಅದು ಒಂದು ನಮಗೆ ರಿಟರ್ನ್ ಬರಲ್ಲ. ಅದಾದ್ಮೇಲೆ ಏನ್ ಕಟ್ಟಿದೀವಿ, ಇದು ಸಾಲಿಡ್ ಬ್ಲಾಕ್ ತಗೊಂಡು ಕಟ್ಟಿದೀವಿ ಸರ್. ಇದು ರೆಗ್ಯುಲರ್ ಬ್ಲಾಕ್ ಅಲ್ಲ, ಮಾಮೂಲಿ ರೆಗ್ಯುಲರ್ ಬ್ಲಾಕ್ ಬಂದ್ಬಿಟ್ಟು ನಮಗೆ ಒಂದು 36-37 rupees ಸಿಗುತ್ತೆ. ಇದೊಂದು 50 rupees ಬ್ಲಾಕ್. ಇದು ಸ್ಟ್ರೆಂತ್ ಚೆನ್ನಾಗಿರುತ್ತೆ. ಇದು ತಗೊಳ್ಳೋ ಉದ್ದೇಶ ಏನಂದ್ರೆ ನಾವು ಪ್ಲಾಸ್ಟರಿಂಗ್ ಮಾಡಬಾರ್ದು, ಆ ಕಾರಣಕ್ಕೆ ನೀವು ಕಾಸ್ಟ್ಲಿ ಹಾಕಿದ್ದೀರಾ. ಸರ್ ಪ್ಲಾಸ್ಟರಿಂಗ್ ಮಾಡಿದ್ರೆ ನಮ್ಗೆ ಇದು ರಿಮೂವ್ ಮಾಡಕ್ಕಾಗಲ್ಲ, ಸೊ ಪ್ಲಾಸ್ಟಿಂಗ್ ಕಚ್ಕೊಂಡ್ಬಿಡ್ತದೆ. ಈ ತರ ಇರೋದ್ರಿಂದ ಇದು ಕ್ವಾಲಿಟಿ ಚೆನ್ನಾಗಿರುತ್ತೆ, ಮತ್ತೆ ಪ್ಲಾಸ್ಟಿಂಗ್ ನೆಸೆಸಿಟಿ ಇಲ್ಲ. ನಮ್ದು ಇದು ಪೀರಿಯಡ್ ಮುಗಿದ ತಕ್ಷಣ ನಾವು ಡಿಸ್ಮೆಂಟಲ್ ಮಾಡ್ಕೋಬಹುದು ಇದನ್ನ. ಈಗ ಇದಕ್ಕೆ ಏನಾದ್ರು ರಿಸರ್ಚ್ ಮಾಡಿದ್ರ ಹೇಗೆ ಅಂತ? ಅಂದ್ರೆ ಈ ಪ್ಲಾಸ್ಟರಿಂಗೇ ಮಾಡಬಾರ್ದು ಅನ್ನೋದೇ ನೀವು ಫಿಕ್ಸ್ ಆಗಿದ್ರಿ, ಮತ್ತೆ ಹಿಂಗೆ ಇದೇ ತರದ್ದು ಕಲ್ಲುಗಳನ್ನು ಹಾಕಿದ್ರೆ ನಾವು ತೆಗಿಬಹುದು ಅನ್ನೋದು ಕೂಡ ನಿಮ್ಮ ಮೈಂಡ್ ಅಲ್ಲಿ ಇತ್ತು? ಹೌದು ಸರ್. ಅದಕ್ಕೆ ಏನಾದ್ರು ರಿಸರ್ಚ್ ಮಾಡಿದ್ರೆ? ರಿಸರ್ಚ್ ಅಂದ್ರೆ ನಮ್ಮ ಆರ್ಕಿಟೆಕ್ಟ್ ಇದ್ದಾರೆ, ಅವ್ರು ರೆಕಮೆಂಡ್ ಮಾಡಿದ್ರೆ ನಮಗೆ. ಇದು ಹೆಂಗಂದ್ರೆ ನಮ್ 10 years ಅಲ್ಲಿ ರಿಮೂವ್ ಮಾಡೋದು. ನೀವು ಏನ್ ಪ್ಲಾನ್ ಮಾಡ್ತೀರಿ ಮಾಡಿ, ಅವರು ಸಜೆಷನ್ ಕೊಟ್ರು. ಈ ತರ ಬ್ಲಾಕ್ ಕಟ್ಟಿದ್ರೆ ನನಗೆ ಪ್ಲಾಸ್ಟಿಂಗ್ ಮಾಡಬಾರ್ದು, ಯಾಕಂದ್ರೆ ನಾವು ಲಾಸ್ಟ್ ಅಲ್ಲಿ ಈ ಓನರ್ ಏನಿದ್ದಾರೆ ಈಗ ಶೋರೂಮ್ ಅವರು, ಅವ್ರಿಗೆ ನಾವು ಏನಾದ್ರು ರಿಟರ್ನ್ ಕೊಡೋ ತರ ಇರಬೇಕು. ಸೊ ವೇಸ್ಟೇಜ್ ಆಗ್ಬಾರ್ದು. ಅವ್ರು ಏನ್ ಇನ್ವೆಸ್ಟ್ ಮಾಡಿದ್ದಾರೆ ಅದ್ರ ಅವ್ರಿಗೆ ಆಲ್ಮೋಸ್ಟ್ ರಿಟರ್ನ್ ಬರಬೇಕು. ಎಷ್ಟು ಖರ್ಚು ಬಿತ್ತು ಇದಕ್ಕೆ?
ಸರ್ ಒಂದು 20 to 28 lakhs ಖರ್ಚಾಗಿದೆ. 28 ವರೆಗೆ ಹೋಗಿದೆ. ಹೌದು ಹೌದು ಐ ಥಿಂಕ್ ಇವ್ರೇನಾದ್ರೂ ಇದು ಬೇಡ ನಾನು ವೆಕೆಟ್ ಮಾಡಿ ಬೇರೆ ಕಡೆ ಹೋಗ್ಬೇಕು ಅನ್ನೋದಿದ್ರೆ ಒಂದು 7-8 ಲಕ್ಷ ಅವರಿಗೆ ಮೈನಸ್ ಆಗಬಹುದು. ಮೈನಸ್ ಮತ್ತೆ ಆಗುತ್ತೆ. ಉಳಿದಿರೋ 20 ಲಕ್ಷನೂ ಅವ್ರಿಗೆ ರಿಟರ್ನ್ ರಿಟರ್ನ್ ಬರುತ್ತೆ ಇಲ್ಲಿ ಏನೆಲ್ಲ ಮೈನಸ್ ಆಗುತ್ತೆ ಸರ್? ಸರ್ ಇದರಲ್ಲಿ ಫ್ಲೋರಿಂಗ್ ಒಂದು ಮೈನಸ್ ಆಗುತ್ತೆ. ಓಕೆ, ಅದು ಬಿಟ್ರೆ ನಮ್ಗೆ ಇಲ್ಲೊಂದು ಪ್ಲೀನ್ ಬೀಮ್ ತರ ಹಾಕಿದೆ, ಅದು ಮೈನಸ್ ಆಗುತ್ತೆ ಸೈಡ್ ಅಲ್ಲಿ. ಸೈಡ್ ಅಲ್ಲಿ. ಓಕೆ, ಅದಾದ್ಮೇಲೆ ಟೈಲಿಂಗ್ ಒಂದು ಮೈನಸ್ ಆಗುತ್ತೆ sir. ಅಷ್ಟೇ ಅಷ್ಟೇ, ಬೇರೆ ಏನು ಮೈನಸ್? ಬೇರೆ ಏನಿಲ್ಲ. ಎಲ್ಲ ಸೀಟ್ ರಿಮೂವ್ ಮಾಡ್ಕೋಬಹುದು, ವಿಂಡೋಸ್ ರಿಮೂವ್ ಮಾಡ್ಕೋಬಹುದು. ಓಕೆ, ಪೂರ್ತಿ ವಿಂಡೋ ಕೂಡ ನಾವು MSL ಮಾಡಿದೀವಿ ಸರ್, ಫುಲ್ MSL ಮಾಡಿದೀವಿ. ಓಕೆ, ಸೊ ಏನಂದ್ರೆ ನಮ್ಗೆ ಎಷ್ಟು ವರ್ಷ ಆದ್ರೂ ಯೂಸ್ ಮಾಡಿ ಅದು ತಕೋಬಹುದು. ಅಲ್ಲ ಅಷ್ಟು ಕ್ವಾಲಿಟಿ ಬೇಕಿತ್ತಾ ಅಂತ ಸರ್ ಏನಂದ್ರೆ ಇವಾಗ ಸೇಮ್ ಸೆಟಪ್ ಅವರು ಬೇರೆ ಕಡೆ ಮಾಡ್ಕೊಂಡ್ರೆ ನಮಗೆ ಇದೇ ಸೆಟಪ್ ನ ಅಲ್ಲಿ ಯೂಸ್ ಮಾಡ್ಕೋಬಹುದು. ನಾವು ಕ್ವಾಲಿಟಿ ಕಮ್ಮಿ ಹಾಕ್ಬಿಟ್ರೆ 10 years ಅಲ್ಲಿ ಅದು ಮತ್ತೆ ವೀಕ್ ಆಗಿರುತ್ತೆ, ವೇಸ್ಟ್ ಆಗ್ಬಿಡುತ್ತೆ, ಗುಜರಿಗೆ ಹಾಕೋ ತರ ಆಗುತ್ತೆ. ಇದೇ ಸೇಮ್ ಸೆಟಪ್ ಬೇಕು ಅಂದ್ರೆ ಈ ಕ್ವಾಲಿಟಿ ಇದ್ರೆ ನಮ್ಗೆ ನಾವ್ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ನಿಮ್ಮ ಒಂದು ಸರ್ವಿಸ್ ಸ್ಟೇಷನ್ ಇವತ್ತು ನಾವು ನೋಡಿದ್ವಿ. ನನಗೆ ಇಲ್ಲಿಯ ಕೆಲಸ ತುಂಬಾ ಇಷ್ಟ ಆಯ್ತು, ಅಂದ್ರೆ ಕನ್ಸ್ಟ್ರಕ್ಷನ್ ಕೆಲಸ. ಯಾಕಂದ್ರೆ ಎಲ್ಲವೂ ಕೂಡ ಬೇಡ ಅಂದ್ರೆ ಇನ್ನೊಂದ್ ಕಡೆ ಸಾಗಿಸೋದಕ್ಕೆ ಬಹಳ ಪೂರಕವಾಗಿದೆ. ಸೊ ನೀವು ಹೆಂಗೆ ಇವರನ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ? ಸೊ ಹೇಗಿತ್ತು ಅವರ ಕೆಲಸ, ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ? ಸರ್ ನಮ್ದು ಆಕ್ಚುಲಿ ಹೇಳ್ಬೇಕಾದ್ರೆ ರಾಮಮೂರ್ತಿ ನಗರದಲ್ಲಿ ಒಂದು ಚಿಕ್ಕದಾಗಿ ಮತ್ತು ವರ್ಷಾಪ್ತನ ಇಟ್ಕೊಂಡಿದ್ವಿ. ಇದಕ್ಕಿಂತ ಮುಂಚೆ ಒಂದು 18 years ಮತ್ತೆ ಡೀಲರ್ಸ್ ಅಲ್ಲೇ ಕೆಲಸ ಮಾಡಿ ಬಂದಿದೆ. ಅಲ್ಲಿ ನಮಗೆ ಪರಿಚಯ ಆಗಿದ್ದು ಶ್ರೀಕಾಂತ್ ವೆಂಕಟಾಚಲಯ ಅಂತ. ಅವರೊಬ್ರು ಅವರ ಅಕಸ್ಮಾತ್ ಆರ್ಕ್ಟಿಕ್ ಅವರು ಆಕ್ಚುಲಿ. ಅದಾದ್ಮೇಲೆ ಅವ್ರ ಪರಿಚಯ ಆದಾಗ ಅವ್ರ ವೆಹಿಕಲ್ ಸರ್ವಿಸ್ ಮಾಡಿಕೊಂಡು ಅದು ನೋಡಿದ್ರೆ ನಮಗೆ ಸ್ವಲ್ಪ ದೂರದ ಮತ್ತೆ ನಮ್ಮ ಅತ್ತಿಗೆ ಅವ್ರ ರಿಲೇಟಿವ್ಸ್ಗೆಲ್ಲ ತುಂಬ ಪರಿಚಯ ಆಗಿದ್ರು. ಆಮೇಲೆ ನಾವು ಒಂದು ಚಿಕ್ಕದಾಗಿ ಇಟ್ಕೊಂಡಿದ್ವಲ್ವಾ, ಹಂಗಾಗಿ ಅವರು ಇಲ್ಲ ನಿಮ್ಗೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಣ ಮತ್ತು ನಮ್ದು ವರ್ಕ್ ಕ್ವಾಲಿಟಿ ಇದೆಲ್ಲ ನೋಡಿ ಅವ್ರು ಅಂದಿದ್ರು. ಆಗ ನಮಗೆ ಇದು ಬಂದಿದ್ದು ಮತ್ತು ಈ ಜಾಗಕ್ಕೆ ಮತ್ತೆ ಅವ್ರು ಥಿಂಕ್ ಮಾಡಿದ್ರು ಇದು ನಮ್ದು ಓನ್ ಅಲ್ಲ, ಇದು ಮತ್ತೆ ರೆಂಟೆಡ್ ಮತ್ತೆ ಒಂದು 10 ವರ್ಷ ಅಂತ ಹೇಳಿದ್ರು. ಅದಾದ್ಮೇಲೆ ಇವ್ರು ರಮೇಶ್ ಸರ್ನ ಮತ್ತೆ ಅರ್ಜುನ್ ಸರ್ನ ಸೆಲೆಕ್ಟ್ ಮಾಡಿದ್ರು ಅವರೇನೆ. ನನಗೆ ಇವ್ರು ನಾವು ಮುಂಚೆನೆ ಪರಿಚಯ ಇದ್ರು, ಆದ್ರೆ ಮತ್ತೆ ಏನು ವರ್ಕ್ ಮಾಡ್ತಾರೆ ಏನಂದ್ರು ಏನೋ ಗೊತ್ತಿರ್ಲಿಲ್ಲ. ಇನ್ನು ಅವ್ರು ಹೇಳಿದ್ಮೇಲೆ ನಮ್ಗೆ ಅಷ್ಟೇ ಮುಗೀತು. ಇದು ಮತ್ತೆ ವರ್ಕ್ ಆಗಿರ್ಬೋದು, ನಮ್ಗೆ ಏನು ಈ ಮೆಟೀರಿಯಲ್ಸ್ ಯೂಸ್ ಮಾಡಿರ್ಬೋದು, ಇದ್ರ ಬಗ್ಗೆ ಸ್ವಲ್ಪನೂ ನಾಲೆಜ್ ಇರಲಿಲ್ಲ. ಆಮೇಲೆ ಪ್ರತಿಯೊಂದನ್ನು ನಮ್ದೊಂದು ಸ್ಮಾಲ್ ಗ್ರೂಪ್ ಮಾಡಿ ವಾಟ್ಸಪ್ ಅಲ್ಲಿ ಪ್ರತಿ ಡೇ ಬೈ ಡೇ ಅಪ್ಡೇಟ್ಸ್ ಎಲ್ಲ ಕೊಡ್ತಿದ್ರು. ನಮ್ಗೆ ಅವ್ರು ಅಪ್ಡೇಟ್ಸ್ ಕೊಡ್ತಿದ್ರು ನಮ್ಗೆ ಅದ್ರ ಮೆಟೀರಿಯಲ್ಸ್ ಬಗ್ಗೆ ಈಗ ನಮ್ಮ ವರ್ಕ್ ಬಂದು ಮತ್ತೆ ವೆಹಿಕಲ್ಸ್ ವರ್ಕು ಅದ್ರ ಬಗ್ಗೆ ನಾಲೆಜ್ ಇರುತ್ತೆ, ಇದ್ರ ಬಗ್ಗೆ ಝೀರೋ ನಾಲೆಜ್ ಸರ್ ನಿಜವಾಗ್ಲೂ ನಮ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ. ಮತ್ತು ಮಾರ್ನಿಂಗ್ ಟೈಮು ಮತ್ತು ವೀಕ್ಲಿ ಟ್ವೈಸ್ ಅಂತ ಒಂದು ಮೀಟಿಂಗ್ ಇರ್ತಿತ್ತು. ಆ ಮೀಟಿಂಗಲ್ಲಿ ಇವರಿಬ್ರು ಬಂದಿದ್ರು ಅವ್ರು ನಮ್ಗೆ ಹೇಳ್ಬೇಕಂತ ಏನಿರ್ಲಿಲ್ಲ. ಆದ್ರೂ ನಾವು ಆಕ್ಚುಲಿ ಎಕ್ಸ್ಪೆಕ್ಟು ಮಾಡಿರ್ಲಿಲ್ಲ. ನಾವೇನೋ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ತಿದೀವಿ, ಇಲ್ಲಾಂದ್ರೆ ದೊಡ್ಡ ಕನ್ಸ್ಟ್ರಕ್ಷನ್ ಮಾಡ್ತಿದ್ವಿ ಅನ್ನೋ ಫೀಲ್ ಆಯ್ತಿತ್ತು ನಮ್ಗೆ. ಪ್ರತಿಯೊಂದು ಇನ್ ಡೆಪ್ತ್ ಆಗಿ ಎಕ್ಸ್ಪ್ಲೇನ್ ಮಾಡೋರು. ಸರ್ ನಾವು ಇದು ಮಾಡಿದ್ರೆ ನಮ್ಗೆ ನೆಕ್ಸ್ಟ್ ಟೈಮ್ಗೆ ಇದು ಯೂಸ್ ಆಗುತ್ತೆ. ಸಪೋಸ್ ನಾವು ನೆಕ್ಸ್ಟ್ ಟೈಮ್ ಇಲ್ಲಿಂದ ಬಿಚ್ಕೊಂಡು ಹೋಗ್ತೀವಿ ಅಂದ್ರೂ ನಮ್ಗೆ ಇದು ಯೂಸ್ ಆಗುತ್ತೆ ಅನ್ನೋ ಪ್ರಕಾರನೇ ಪ್ರತಿಯೊಂದು ಮಾಡ್ತಿದ್ದು. ಇದು ನಾವೆಲ್ಲ ಓಪನ್ ಮಾಡಿ ಮೇ ಬಿ ಅದು 1 week ಆಯ್ತು ಅಷ್ಟೇ. ಇವಾಗೆಲ್ಲ ಸ್ವಲ್ಪ ಕ್ಲಮ್ಸಿ ಆಗಿರೋದ್ರಿಂದ ಮೇ ಬಿ ಒಂದು 1 week ಆಯ್ತು. ಆ 1 week ಅಲ್ಲೂ ನಾವು ಇವಾಗ ಸಪೋಸ್ ಏನಾದ್ರು ಸರ್ ನೀರೇನಾದ್ರು ಇದಾಯ್ತು ಸರ್ ರಮೇಶ್ ಸರ್ ಅಂತ ಹೇಳಿದ ತಕ್ಷಣ ವಿತಿನ್ ಒಂದು 1 hour half an hour ಬಂದು ಅಟೆಂಡ್ ಮಾಡಿದ್ದಾರೆ. ನಮ್ಗೆ ಅದೊಂದು ಆಕ್ಚುಲಿ ತುಂಬಾನೇ ಬೆನಿಫಿಟ್ ಇತ್ತು. ಒಂದು ತುಂಬಾನೇ ಖುಷಿ ಆಕ್ಚುಲಿ. ನಮ್ಮ ಹುಡುಗರಂತೂ ಈಗ ಆಕ್ಚುಲಿ ಹುಡುಗರು ಬಂದಾಗ ವರ್ಕ್ ಮಾಡಿದಾಗ ಕೆಲವೊಂದೆಲ್ಲ ಜಾಮ್ ಆಗೋದು, ಮತ್ತೆ ನೀರು ಬರ್ಲಿಕ್ಕೆ, ಮತ್ತೆ ಕೆಲವೊಂದು ಎಲೆಕ್ಟ್ರಿಕಲ್ ಫ್ಲಕ್ಚುಯೇಷನ್, ಸಪೋಸ್ ಮಳೆ ಬಿದ್ದಾಗ ನೀರು, ಆ ಥರ ಏನೇ ಇರಲಿ ನಮಗೆ ನಮ್ಗೆ ಇದೇನು ವರ್ಕಲ್ಲಿ ನಾವು ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆಯೋ ಅದೇ ಥರ ಸರ್ವಿಸಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಈಗ ನಾವು ಆಕ್ಚುಲಿ ಸುಮ್ಮನೆ ಹೇಳಲಿಕ್ಕಂತೂ ಆಗೋದೇ ಇಲ್ಲ ಸರ್. ಮತ್ತು ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಅದಂತೂ ಫುಲ್ 100% ಇದೆ. ನಾವು ಇವಾಗ ಹಾಕಿರೋದು ಬರುತ್ತೋ ಇರುತ್ತೋ ಅದು ಸೆಕೆಂಡ್ರಿ ಸರ್. ನಮ್ಗಿರೋ ಸರ್ವಿಸ್ ಬಗ್ಗೆ ಇದೆಯಲ್ಲ ಅದಂತೂ ಫುಲ್ ಖುಷಿ ಆಯ್ತು ನಮಗೆ. ಸರ್ ನಾವು ಇದು ಇಷ್ಟು ಮಟ್ಟಿಗೆ ಮಾಡ್ತೀವಿ ಅಂತ ನಾವು ಖಂಡಿತ ಅನ್ಕೊಂಡಿರ್ಲಿಲ್ಲ. ನಮಗೆ ಒಬ್ರು ಆರ್ಕಿಟೆಕ್ಟ್ ಇಟ್ಕೊಂಡು ಇದೆಲ್ಲ ಮಾಡ್ತೀವಿ ಅನ್ನೋದು ಇರಲೇ ಇಲ್ಲ. ನಮ್ಮಷ್ಟಕ್ಕೆ ನಾವು ಮಾಡಿದ್ರೆ ಏನು ಮಹಾ ಮಾಡ್ಬೋದಿತ್ತು, 1-2 ವಾಲ್ ರೇಸ್ ಮಾಡ್ಬೋದಾಗಿತ್ತು, ಶೆಡ್ ಹಾಕ್ಬೋದಾಗಿತ್ತು ಅಷ್ಟೇ. ಬಟ್ ಇಷ್ಟು ಬ್ಯೂಟಿಫುಲ್ ಆಗಿ ಪ್ಲ್ಯಾನ್ ಮಾಡಿದ್ದಾರೆ, ಆ ಪ್ಲ್ಯಾನಿಗೆ ತಕ್ಕಂತೆ ಎಕ್ಸಿಕ್ಯೂಟ್ ಮಾಡಿಕೊಟ್ಟಿದ್ದಾರೆ. ವರ್ಕ್ ವೈಸ್ ನೀವು ನೋಡ್ಬೋದು, ಎಲ್ಲೂ ಕೂಡ ನೀವು ಪಾಯಿಂಟ್ ಔಟ್ ಮಾಡೋ ಅಷ್ಟಿಲ್ಲ. ಪ್ರತಿಯೊಂದು ವರ್ಕಲ್ಲೂ ತುಂಬ ಕ್ವಾಲಿಟಿ ಇದೆ, ತುಂಬ ಪರ್ಫೆಕ್ಷನ್ ಇದೆ. ಅಷ್ಟು ನೀಟಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ. ಕಂಪ್ಲೀಟ್ ಫಿನಿಶಿಂಗ್ ಅನ್ನೋದಿದೆ. ಅವ್ರ ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿದೆ.
ನಾವು ಯಾವುದಕ್ಕೆ ಅಪ್ರೋಚ್ ಮಾಡಿದ್ರು ಇದ್ರ ಬಗ್ಗೆ ನಮ್ಗೆ ಅಷ್ಟು ನಾಲೆಡ್ಜ್ ಇರೋದಿಲ್ಲ. ಅವ್ರು ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ, ಹೀಗಲ್ಲ ಹೀಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ, ನಮಗೆ ರೀಚ್ ಔಟ್ ಆಗ್ತಾರೆ, ನಮ್ಗೆ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ. ವರ್ಕ್ ಎಲ್ಲ ಮುಗ್ದೋಗಿದೆ. ತುಂಬಾ ಜನ ವರ್ಕ್ ಮುಗ್ದೋದ್ಮೇಲೆ ಅಷ್ಟಾಗಿ ಟೈಮ್ ಕೊಡೋದಿಲ್ಲ, ನಾವು ಬಿಸಿ ಇದೀವಿ, ಬೇರೆ ಪ್ರಾಜೆಕ್ಟ್ ಇದೆ, ಮತ್ತೊಂದು ಮಗ್ದೊಂದು ಹೇಳ್ತಾರೆ. ಬಟ್ ಅವ್ರು ಹಂಗಲ್ವೇ ಅಲ್ಲ, ನಾವು ಯಾವಾಗಲೇ ಕಾಲ್ ಮಾಡಲಿ, ನಮ್ದೇನೇ ಕ್ವೇರಿ ಇರಲಿ, ಈ ಥರ ಅಲ್ಲ ಈ ಥರ ಇದೆ ಅಂತ ಹೇಳಿ ನಮಗೆ ತಕ್ಕಂಥ ರೆಸ್ಪಾಂಡ್ ಆಗ್ತಾರೆ. ಆ ಸರ್ವಿಸ್ ತುಂಬಾ ಬ್ಯೂಟಿಫುಲ್ ಆಗಿದೆ. ವರ್ಕ್ ಎಲ್ಲ ಮುಗಿದು ಇಷ್ಟು ದಿನ ಆದರೂ ಕೂಡ ಅಷ್ಟೇ, ಏನೇ ಇರಲಿ ನಮಗೆ ರೆಸ್ಪಾಂಡ್ ಆಗೋದಾಗಲಿ, ನಮ್ಗೆ ರೀಚ್ ಆಗೋದಾಗಲಿ ತುಂಬಾ ಚೆನ್ನಾಗಿದೆ. ಸೊ ಇನ್ ಅಡ್ವಾನ್ಸ್ ಆಗಿ ನಮ್ಮ ಫರ್ದರ್ ನಮ್ಮ ಲೈಫಲ್ಲಿ ಮುಂದೆ ಏನು ಮನೆ ಆಗಲಿ, ಮತ್ತೊಂದು ಗ್ಯಾರೇಜ್ ಅನ್ನೋದಾಗಲಿ, ನಮ್ಮ ಫ್ರೆಂಡ್ಸ್ಗೆ ಏನು ರೆಫರ್ ಮಾಡೋವಂಥದ್ದಾಗಲಿ, ಅದು ಖಂಡಿತ ಅವರು ಆಲ್ರೆಡಿ ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇಟ್ಸ್ ವೆರಿ ನೈಸ್. ಮತ್ತೆ ಇನ್ನೊಂದು ನಾನು ನೋಟಿಸ್ ಮಾಡಿದ್ದೇನೆಂದ್ರೆ ಸರ್, ಎಕ್ಸ್ಪೆಷಲಿ ಇದ್ರಲ್ಲಿ ಮತ್ತೆ ಎಲೆಕ್ಟ್ರಿಕಲ್ ವರ್ಕ್ ಸರ್, ಮತ್ತೆ ಎಲೆಕ್ಟ್ರಿಕಲ್ ವರ್ಕ್ಗೆ ನಾವು ನೋಡ್ದಂಗೆ ಅಲ್ಲಿ ಒಂದು ಅದೇ MCB ಆಗಿರ್ಬೋದು, ಅಂದ್ರೆ ಅದ್ರ ಬಗ್ಗೆ ನಂಗೆ ಅಷ್ಟು ಡೀಟೇಲ್ ಗೊತ್ತಿರ್ಲಿಲ್ಲ. ಅಂದ್ರೆ ಮತ್ತೆ ನಾವು ಆಚೆಯಿಂದ ನೋಡಿದ್ರೆ ಇದು ಇಲ್ಲೇ ಫಿಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಆದ್ರೆ ಇವ್ರು ಮಾಡಿರೋದ್ರಲ್ಲಿ ಎಲ್ಲ ಎಲೆಕ್ಟ್ರಿಕಲ್ ಒಂದು ತಗೊಂಡೋಗಿ ಒಂದು ಬಾಕ್ಸ್ ವೈಸ್ ಮಾಡಿ, ಅಂದ್ರೆ ನೀಟಾಗಿ ಬೇರೆ ಯಾರಾದ್ರೂ ಬಂದು ನೋಡಿದ್ರು ಸರ್ ಎಕ್ಸಾಕ್ಟ್ ಆಗಿ ಇದು ಇಲ್ಲೇ ಇದೆ ಅಂದ್ರೆ ನೀಟಾಗಿ ಗೊತ್ತಾಗುತ್ತೆ. ಯಾಕೆಂದ್ರೆ ಇನ್ನೊಬ್ಬ ಬಂದು ಮಾಡಿ ಹೋಗಿರೋದನ್ನ ಇನ್ನೊಬ್ಬ ಬಂದು ಹುಡುಕಿ ಅವ್ರು ಫೋನ್ ಮಾಡಿ ಇದೆಲ್ಲಿದೆ ಅಲ್ಲೇದಿಲ್ಲಿದೆ ಅಂತ ಮತ್ತೆ ಕೇಳೋ ಅವಶ್ಯಕತೆ ಇಲ್ಲ. ಐ ಥಿಂಕ್ ನಮ್ಮ ಇದರಲ್ಲಿ ಯಾವಾಗ ಬೇಕಾದ್ರೂ ಯಾರು ಬೇಕಾದ್ರೂ ಮತ್ತೆ ಎಲೆಕ್ಟ್ರಿಕಲ್ ವರ್ಕ್ ಅಂತೂ ನಮ್ಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಮತ್ತೆ ವೆಂಟಿಲೇಷನ್ ಅಂತೂ ನೀವು ನಿಜವಾಗ್ಲೂ ನಾವೆಲ್ಲೂ ನೋಡ್ಲಿಕ್ಕೆ ಚಾನ್ಸ್ ಇಲ್ಲ. ನಮ್ಮ ಇದು ಮತ್ತು ವರ್ಕ್ಶಾಪ್ ಬೇಯಲ್ಲಿ ಸರ್ ಕೆಲವೊಂದು ಎಷ್ಟೊಂದು ವರ್ಕ್ಶಾಪಲ್ಲಿ ಮತ್ತೆ ಲೈಟ್ಸ್ ಇಲ್ಲದೆ ನಾವು ವರ್ಕ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ನಮ್ಮ ಆಟೋಮೊಬೈಲಲ್ಲಿ ಎಕ್ಸ್ಪೆಷಲಿ ಬೇಕಾಗಿರೋದು ವೆಂಟಿಲೇಷನ್ನು ಮತ್ತು ಬೆಳಕು ಸರ್. ಅದು ನಮಗಿಲ್ಲ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾವು ಅಪ್ ಟು ಮತ್ತೆ 6:30 ಮೇಲೇ ಲೈಟ್ ಆನ್ ಮಾಡ್ಕೊಳ್ಳೋದು. ಅದ್ರ ಮುಂಚೆ ನಾವು ಲೈಟ್ ಆನ್ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ. ಮುಂದೆ ಒಂದೊಂದು ರೂಮ್ ಥರ ಮಾಡಿದ್ದೀರಾ, ಅಂದರೆ ಬಹುಶಃ ಕೆಲಸಗಾರರಿಗೆ ಉಳ್ಕೊಳ್ಳೋದಕ್ಕೆ ಎಲ್ಲದೂ ಇರಬಹುದು ಅಂತ ಅನ್ಕೊಂಡು. ಹೌದು ಸರ್. ಇದು ಏನು ಬಂದರೆ ಇಲ್ಲಿ ಇವರು ಟೆಕ್ನಿಷಿಯನ್ಸ್ ಇದ್ದಾರೆ, ಸೀನಿಯರ್ ಜೂನಿಯರ್ ಟೆಕ್ನಿಷಿಯನ್ಸ್ ಇದ್ದಾರೆ, ಸಪ್ರೇಟ್ ಅವ್ರಿಗೆ ರೂಮ್ ಬೇಕು ಅಂತ ಹೇಳಿದ್ರು. ಓಕೆ, ಅದಕ್ಕೋಸ್ಕರ ರೂಮ್ ಮಾಡಿದೀವಿ ಸರ್. ವಾವ್, ಓ ಬೆಡ್ ಎಲ್ಲ ಮಾಡಿದೀರಾ? ಹೌದು ಸರ್, ಬೆಡ್ ಎಲ್ಲ ಮಾಡಿದ್ವಿ. ಇದು ನಿಮ್ದೇ ವರ್ಕಾ? ಇದು ನಮ್ದೇ ವರ್ಕ್ ಸರ್. ಓಕೆ, ನಮ್ದು ಕನ್ಸ್ಟ್ರಕ್ಷನ್ ಅಂದ್ರೆ ಬರೀ ಕನ್ಸ್ಟ್ರಕ್ಷನ್ ಮಾತ್ರ ಇಲ್ಲ, ಫ್ಯಾಬ್ರಿಕೇಶನ್ ಇದೆ ನಮ್ದು. MS ವರ್ಕ್ ಹ್ಯಾಂಡ್ ಓವರ್ ಮಾಡ್ತೀರಿ ಹಾಗೆ? ಹೌದು ಸರ್, ಹೌದು. ಓಕೆ ಓಕೆ, ನೋಡಿ MS ಫ್ಯಾಬ್ರಿಕೇಶನ್ ಕೂಡ ಇದೆ. ಪ್ರತಿಯೊಂದು ರೆಡಿ ಮಾಡಿ ಈ ರೂಮ್, ಬಂಕರ್ ಬೆಡ್ ಅಂತ ಕರೀತಾರೆ ಇದನ್ನ. ಈ ರೂಮ್ ಅಲ್ಲಿ ಏನೇನ್ ಬೇಕು ಎಲ್ಲ ರೆಡಿ ಮಾಡಿ ಕೊಟ್ಟಿದ್ರೆ, ಪಕ್ಕದಲ್ಲಿರೋದು ಈಗ ಒಂದು ವಾರ್ಡ್ರೂಫ್ ತರ ಏನೋ ಮಾಡಿದಿರಾ ಸರ್? ಇದನ್ನು ರಿಮೂವ್ ಮಾಡೋದು? ಅದು ರಿಮೂವಬಲ್ ಸರ್, ಅದು ರಿಮೂವಬಲ್ ತೆಗಿಯೋ ತರನೇ ಇದೆ. ಇದನ್ನು ತೆಗಿಬಹುದು? ಹೌದು ಹೌದು ಸರ್. ಓ ಮೈ ಗಾಡ್. ಆಮೇಲೆ ಇಲ್ಲಿ ಎಲೆಕ್ಟ್ರಿಕಲ್ ಪಾಯಿಂಟ್ ಇದೆ ನೋಡಿ ಸರ್ ಹಿಂದ್ಗಡೆ, ಇದು ಕೂಡ ಅಷ್ಟೇ ಸರ್. ಓಕೆ, ನೀವು ನೋಡಬಹುದು. ಇದು ಬಾಕ್ಸ್ ಎಕ್ಸ್ಟರ್ನಲ್ ಬಾಕ್ಸ್ ಫಿಟ್ ಮಾಡಿದೀವಿ. ಓಕೆ, ಇದು ಪೈಪಿಂಗ್ ಮಾಡಿದೀವಿ. ಇವ್ರದ್ದು ಲೀಸ್ ಪೀರಿಯಡ್ ಮುಗಿದ್ರೆ ಎಂಟೈರ್ ಥಿಂಗ್ ರಿಮೂವ್ ಮಾಡಬಹುದು. ನಮಗೆ ವೈರ್ ಸೇವ್ ಆಗುತ್ತೆ, ಪೈಪ್ ಸೇವ್ ಆಗುತ್ತೆ, ಬಾಕ್ಸ್ ಸೇವ್ ಆಗುತ್ತೆ, ಎವ್ರಿಥಿಂಗ್ ರಿಟರ್ನ್ ಹೋಗೋ ತರ ಇದೆ. ವಾ ವಾ, ಸೂಪರ್ ಸರ್, ಸೂಪರ್. ಖುಷಿ ಆಯ್ತು ನೋಡಿ. ಒಂದು ಸರ್ವಿಸ್ ಸ್ಟೇಷನ್ ಅಂತ ಹೇಳಿದ್ರೆ ಪ್ರತಿದಿನ ಕೆಲಸ ನಡೆಯುತ್ತೆ. ಸೊ ಎಲ್ಲ ಒಂದಿಷ್ಟು ಕೆಲಸ ಆದ್ಮೇಲೆ ಜಾಗ ನಮ್ದು ಆಗದೆ ಇದ್ದಾಗ, ಲೀಸಿಗೆ ಹಾಕೊಂಡಿದ್ದಾಗ ಬೇಡ ಅಂತ ಹೇಳಿದ್ರೆ ಕಳ್ಸ್ಕೊಂಡು ಹೋಗೋದಕ್ಕೆ ಒಂದು ಅವಕಾಶ. ಅವ್ರಿಗೊಂದು ಸ್ಟೋರ್ ಕೂಡ ಮಾಡಿಕೊಟ್ಟಿದ್ದೀವಿ ಸರ್. ಇದು ಸ್ಟೋರು. ಹೌದು ಸರ್. ಇದು ಒಂದು ಅಲ್ಲ, ಇದು ಕೂಡ ನೋಡಿ ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ ನಾವು ಸರ್, ಇದು ಇಂಜಿನ್ ರೂಮ್ ಸರ್. ಓಕೆ, ಇದು ಬಂದ್ಬಿಟ್ಟು ಇನ್ನ ಇಬ್ರು ಇರ್ತಾರೆ ಸರ್. ಇದು ಸೀನಿಯರ್ಗೆ. ಓಕೆ ಓಕೆ, ಎಲ್ಲಾ ಕೆಲಸನೂ ನಿಮ್ದೇ ಇಲ್ಲಿ? ಹೌದು ಸರ್. ಈಗ ಮೇಲ್ಗಡೆ ಇಲ್ಲೆಲ್ಲ ಬಲ್ಬು ವೈರಿಂಗ್ ಎಲ್ಲ ಮಾಡಿದಿರಾ? ಇದು ಕೂಡ ಅಷ್ಟೇ ಸರ್, ಅದು ಕೂಡ ನಮ್ದೇನೆ. ಅದು ಕೂಡ ಏನಂದ್ರೆ ಅದನ್ನು ಎಕ್ಸ್ಟರ್ನಲ್ ಹಾಕಿದೀವಿ. ಓಕೆ, ನಮ್ಗೆ ಕೆಲಸ ಮುಗಿದ್ಮೇಲೆ ರಿಮೂವ್ ಮಾಡತ್ತಾರೆ ಸರ್. ಅದು ಕೂಡ ಈ ಶೀಟ್ಗಳೆಲ್ಲ ರಿಮೂವ್ ಮಾಡಿದ್ರೆ ಏನು ಹಾಳಾಗೋದು ಆತರ ಏನಾಗಲ್ವಾ? ಅದೇನಾಗಲ್ಲ ಸರ್, ರೀಸೆಟ್ ಮಾಡ್ಕೋಬಹುದು. ಇಲ್ಲಿ ಏನ್ ಮಾಡಿದಿರಿ ಮೇಲ್ಗಡೆ? ಸರ್ ಇದರಲ್ಲಿ ಏನ್ ಮಾಡಿದೀವಿ ಅಂದ್ರೆ, ಇದು ಸ್ವಲ್ಪ ಆರ್ಕಿಟೆಕ್ಟ್ ನಮ್ಗೆ ಡಿಫ್ರೆಂಟ್ ಆಗಿ ಕಾಣ್ಲಿ ಅಂತ ಹೊಸ ಟೆಕ್ನಿಕ್ ಹೇಳಿದ್ರು. ಜನರಲ್ ಆಗಿ ಮಾಡಕ್ಕಿನ ಬದಲು ಇದು ಸ್ವಲ್ಪ ಡಿಫ್ರೆನ್ಸ್ ಇದೆ. ಏನಂದ್ರೆ ನಾವು ಆಕ್ಚುಲಿ MS ಫ್ರೇಮ್ ಮಾಡ್ಬೇಕಾದ್ರೆ ಫಸ್ಟ್ MS ಸ್ಟ್ರಕ್ಚರ್ ಮಾಡಿ ಅದ್ರ ಮೇಲೆ ಶೀಟ್ ಹಾಕ್ತಿವಿ. ಆಯ್ತು, ಹೌದು. ಇವ್ರು ಏನ್ ಮಾಡಿದಾರೆ ಅಂದ್ರೆ ಹೀಟ್ ಬರಬಾರ್ದು, ಇದು ಆಫೀಸ್ ರೂಮ್ ಆಗಿರೋದ್ರಿಂದ ಅಷ್ಟಾಗಿ ಹೀಟ್ ಬರಬಾರ್ದು ಅಂತ ಆರ್ಕಿಟೆಕ್ಟ್ ಹೇಳಿದ್ವಿ, ಡಿಟೇಲ್ ಕೊಟ್ಟಿರೋದ್ರಿಂದ ಫಸ್ಟ್ ಒಂದು MS ಫ್ರೇಮ್ ಮಾಡಿ ಕೆಳಗಡೆಯಿಂದ ಸೀಟ್ ಹಾಕಿದೀವಿ. ಓಹೋ, MS ಫ್ರೇಮ್ ಮಾಡಿ ಕೆಳಗಡೆ ಶೀಟ್ ಹಾಕಿ ಅದ್ರ ಮೇಲೆ ಕಾಂಕ್ರೀಟ್ ಹಾಕಿದೀವಿ. ಸೊ ನಮ್ಗೆ ಕೆಳಗೆ ನೋಡಕ್ಕೆ ನೀಟಾಗಿ ಕಾಣಿಸುತ್ತೆ. ಮತ್ತೆ ಮೇಲೆ ಕಾಂಕ್ರೀಟ್ ಇದೆ, ಹೀಟ್ ಆಗಲ್ಲ, ಟೆಂಪರೇಚರ್ ಕೂಲ್ ಆಗಿರ್ತದೆ. ಸೊ ನೋಡಕ್ಕೂ ನೀಟಾಗಿ, ತುಂಬಾ ನೀಟಾಗಿರುತ್ತೆ, ಕಾಣಿಸುತ್ತೆ. ಇದು ವಾಶ್ರೂಮ್ ಕೂಡ ಅಷ್ಟೇ ಸರ್. ಓಕೆ, ತೋರಿಸಿ, ಅದನ್ನು ತೋರಿಸಬಹುದು ನೋಡಿ ಎಷ್ಟು ಚೆನ್ನಾಗಿ. ಇದು ಆಫೀಸ್ ರೂಮ್ಗೆ ಒಂದು ವಾಶ್ರೂಮ್ ಮಾಡಿದೀವಿ, ಲಾಬಿಗೆ ಒಂದು ವಾಶ್ರೂಮ್ ಮಾಡಿದೀವಿ ಸರ್.
ಇಲ್ಲೂ ಕೂಡ ಒಳ್ಳೊಳ್ಳೆ ಕಂಪನಿ ಫಿಟ್ಟಿಂಗ್ಸ್ ಹಾಕಿದ್ದೀವಿ ಸರ್. ಎಲ್ಲದರಲ್ಲೂ ವೆಂಟಿಲೇಟರ್. ನಾರ್ಮಲಿ ಯಾವುದು ಮೆಟೀರಿಯಲ್ ಅನ್ನ ಯೂಸ್ ಮಾಡ್ತೀರಿ ಸರ್ ನೀವು ವಾಶ್ರೂಮ್ಗೆಲ್ಲ? ಈಗ ಜಾಗ್ವಾರ್ ಯೂಸ್ ಮಾಡ್ತೀರಾ, ಸೆರಾ ಯೂಸ್ ಮಾಡ್ತೀರಾ, ಆ ಥರ ಕಂಪನಿ? ಇದೆ ಸರ್, ಸೆರಾ ಜಾಗ್ವಾರ್ ಎರಡೂ ಇದೆ. ಎರಡು ಇಲ್ಲಿ ಮಾಡಿದೆಲ್ಲ ಅದ. ಮನೆ ಕಟ್ಟಬೇಕು ಅಂತ ಇದ್ರೆ ಹೆಂಗೆ ಈಗ ಪ್ಯಾಕೇಜ್ ಅಲ್ಲಿ ಮಾಡ್ತೀರಾ ಹೆಂಗೆ? ಇದು ಈಗ ಓವರ್ ಆಲ್ ಪ್ಯಾಕೇಜ್ ಅಥವಾ ಯಾವ ತರ ಬರುತ್ತೆ ಸರ್? ಇದು ಐಟಮ್ ರೇಟ್ ಇದು. ಹಾ, ನಾವು ಇಷ್ಟು ಐಟಮ್ಗೆ ಇದು ಇಷ್ಟ ಆಗುತ್ತೆ ಅಂತ ಕೊಟ್ಟಿದ್ವಿ. ಓಕೆ ಫಸ್ಟ್ MS ಇಷ್ಟ ಆಗುತ್ತೆ ಅಂತ ಕೊಟ್ಟಿವಿ ಸರ್. ಇದಕ್ಕೆ ಸ್ಟ್ರಕ್ಚರ್ಗೆ ಓಕೆ ಈ 40/84 ಏನಿದೆ, ಹೌದು. ಇದಕ್ಕೆ MS ಡೀಟೇಲ್ ಏನಿದೆ ಅದಕ್ಕೊಂದು ಕೊಟ್ಟಿದ್ವಿ. ಹಾ ಹಾ ಅದಾದ್ಮೇಲೆ ಈ ಬ್ಲಾಕ್ ಇದೆಯಲ್ಲ ಸರ್, ಬ್ಲಾಕ್ ಅಲ್ಲಿ ಕಟ್ಟೋದು ಓಕೆ ಈ ಎಂಡಿಂದ ಆ ಎಂಡ್ ವರೆಗೂ, ಹಾ ಅದಕ್ಕೆ ನಾವು ಒಂದು ಸಪರೇಟ್ ರೇಟ್ ಕೊಟ್ಟಿದ್ವಿ, ಓಕೆ ಎಷ್ಟಾಗತ್ತೆ ಏನು ಅಂತ. ಸೊ ಅವರು ಓಕೆ ಅಂದ್ರು. ಆಮೇಲೆ ಆರ್ಕಿಟೆಕ್ಟ್ ಜೊತೆ ಮಾತಾಡಿ ಓಕೆ ಅಂದ್ಮೇಲೆ ನಾವು ಫಸ್ಟ್ ಈ ಮೇನ್ ಸ್ಟ್ರಕ್ಚರ್ ರೆಡಿ ಮಾಡಿದ್ವಿ. ಓಕೆ ಆಮೇಲೆ ಈ ರೂಮ್ಗಳು ರೆಡಿ ಮಾಡಿದ್ವಿ. ಹಾ ಹಾ ಅದಕ್ಕೆ ಏನೇನ್ ಬೇಕೆಲ್ಲ ರೆಡಿ ಮಾಡಿ ಒಂದ್ ಕಡೆಯಿಂದ ಫಿನಿಶ್ ಮಾಡ್ಕೊಂಡು ಬಂದಿದ್ವಿ. ಮತ್ತೆ ಇದು ತುಂಬಾ ಹೈಟ್ ಬೇಕಾಗುತ್ತೆ, ವೆಂಟಿಲೇಷನ್ ತುಂಬಾ ಅವಕಾಶಗಳು ಇರಬೇಕು, ಯಾಕಂದ್ರೆ ಗಾಳಿ ಬೆಳಕು ತುಂಬಾ ಇಂಪಾರ್ಟೆಂಟ್ ಇವ್ರಿಗೆ ಈ ಕಾರ್ಗಳಿರೋದ್ರಿಂದ. ಮತ್ತೆ ಸೆಕ್ಯೂರ್ ಆಗೂ ಕೂಡ ಇರ್ಬೇಕಾಗತ್ತೆ. ಹೌದು ಹೌದು ಸುಮ್ಮನೆ ಯಾವ್ದಾವ್ದೋ ಮೆಟೀರಿಯಲ್ ಅನ್ನು ಹಾಕೋದಕ್ಕಾಗಲ್ಲ. ಸ್ವಲ್ಪ ಚಾಲೆಂಜಿಂಗ್ ಇರ್ಲಿಲ್ವಾ ಸರ್ ನಿಮ್ಗೆ? ಖಂಡಿತ ಚಾಲೆಂಜಿಂಗ್ ಇತ್ತು ಸರ್. ಹಾ. ಸರ್ ಅದಕ್ಕೋಸ್ಕರ ಹೀಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹಾ ರೂಫ್ ಎಕ್ಸಾಸ್ಟ್ ಫ್ಯಾನ್ ಹಾಕಿದೀವಿ ಸರ್. ಹಾ ಇಲ್ಲಿ ನೋಡಿ, ಅಲ್ಲೊಂದಿದೆ, ಇಲ್ಲೊಂದಿದೆ, ಓಕೆ ಮತ್ತೆ ಅಲ್ಲಿ ಎರಡಿದೆ ಸರ್. ಹಾ ಹಾಗಾಗಿ ನಿಮ್ಗೆ ಇಲ್ಲಿ ಹೀಟ್ ಆಗುತ್ತೆ ಅನ್ನೋ ಫೀಲ್ ಆಗಲ್ಲ ಸರ್. ಆಗಲ್ಲ. ನಿಮ್ಗೆ ಗೊತ್ತಾಗ್ಬೋದು ಸರ್, ಇಷ್ಟೊಂದು ಹೊರಗಡೆ ಬಿಸಿಲಿದೆ, ಹಾ ಹಾ ಆದ್ರೂ ಕೂಡ ಇಲ್ಲೆಲ್ಲೂ ಸ್ವಲ್ಪ ಕೂಡ ನಮ್ಗೆ ಹೌದು. ಬಿಸಿಯಾಗಿದೆ ಅನ್ನೋ ಫೀಲೇ ಆಗ್ತಾ ಇದೆ. ಇಲ್ಲೊಂದು ನೇಮ್ ಕಾರ್ಡ್ ಬರ್ಸಿದ್ದೀರಾ, ರಿವ್ಯೂವರ್ ಅಂತ ಹೇಳಿ. ರಿವೈವರ್ ಅದು ಕೂಡ ನಾವೇ ಮಾಡಿದ್ವಿ. ಹಾ ರಿವೈವರ್, ಎಸ್. ನೋಡಿ ಅದು ನೀವೇ ಮಾಡಿದ್ದಾಗ? ನಾವೇ ಮಾಡಿ. ಅದು 4 ಇದೆ ಸರ್. ಅದು ಎಲ್ಲ ಕಡೆಯಿಂದನೂ ಕಾಣಿಸ್ಬೇಕು, ಎಲ್ಲ ಕಡೆ ಕಾಣಿಸ್ಬೇಕು. ಆಮೇಲೆ ಅದು ಹಿಂಗ್ ಓದಿದ್ರು ರಿವೈವರ್, ಹಿಂಗ್ ಓದಿದ್ರು ರಿವೈವರ್ ಸರ್. ಅದು ಓ ಎರಡು ಕಡೆಯಿಂದ. ಹೌದಲ್ಲ? ಎಸ್ ಎಸ್, ಅದನ್ನ ನೋಡಿಲ್ಲ ನಾನು. ಇದು ಏನ್ ಪರ್ಪಸ್ ಸರ್ ಇದು? ಸರ್ ಇದು ಆಕ್ಚುಲಿ ಇದು ಲಾಬಿ ಇಲ್ಲಿರೋದು. ಈಗ ಲಾಬಿ ಇಲ್ಲಿ ಕಾರ್ ಸರ್ವಿಸ್ ಯಾರು ಬರ್ತಾರೆ ಓನರ್ಸ್, ಅವ್ರು ಕುತ್ಕೊಳಕ್ ಮಾಡಿರೋದು. ಓಕೆ. ಅವ್ರಿಗೆ ಕಾಫಿ ಟೀ ಸರ್ವಿಸ್ ಮಾಡೋಕ್ಕೋಸ್ಕರ ಇಲ್ಲಿ ಒಂದು ಪ್ಯಾಂಟ್ರಿ ತರ ಮಾಡಿದೀವಿ. ಅದನ್ನ ಕವರ್ ಮಾಡೋಕ್ಕೋಸ್ಕರ ಇದು ಆರ್ಕಿಟೆಕ್ಟ್ ಡೀಟೇಲ್ ಕೊಟ್ಟಿದ್ವಿ ಸರ್ ಇದು. ಓಕೆ ಓಕೆ. ಸೊ ಡೀಟೇಲ್ ಮಾಡೋದ್ರಿಂದ ಇದನ್ನ ಈಗ ನಿಮ್ದೊಂದು ವರ್ಕ್ ಅಂತ ಹೇಳಿದ್ರೆ ಸರ್, ಎಲ್ಲಾ ಕೆಲಸನೂ ನೀವೇ ಮಾಡ್ತೀರಿ? ಅದನ್ನ ಬೇರೆಯವ್ರಿಗೆ ಮಾಡ್ಬೇಕು, ಇಂಟೀರಿಯರ್ ಬೇಕು ಅಥವಾ ಬೇರೆ ಏನೋ ಕೆಲಸ ಬೇಕು ಅಂತಿದ್ರು ಅದೆಲ್ಲವೂ ನಿಮ್ಮ ಹ್ಯಾಂಡ್ ಇಂದಾನೇ ಆಗುತ್ತೆ ಸರ್? ಇಂಟೀರಿಯರ್ ನಮ್ಮವ್ರು ಇದ್ದಾರೆ, MS ವರ್ಕ್ ಅವ್ರು ನಮ್ಮವ್ರು ಇದ್ದಾರೆ, ಆಮೇಲೆ ಕನ್ಸ್ಟ್ರಕ್ಷನ್ ವರ್ಕ್ ನಮ್ದಿದೆ, ಓಕೆ, ಎಲೆಕ್ಟ್ರಿಕಲ್ ನಮ್ದಿದೆ, ಪ್ಲಂಬಿಂಗ್ ಕೂಡ ನಮ್ದಿದೆ. ಬೆಂಗಳೂರು ಮಾತ್ರ ಮಾಡೋದಾ ನೀವು? ಸರ್ ಇಲ್ಲ, ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ನಮ್ದು ಒಂದು ವರ್ಕ್ ತೋರಿಸಿದ್ವಲ್ಲ, ಹೌದು, ನಂದಿ ಎಲ್ಲಿ ಶಿವಗಂಗೆ ಅಲ್ಲಿ ಮಾಡಿದೀವಿ ಸರ್. ಓಕೆ. ನಾವು ಅದೇ ಗೋವಾಲ್ಲೂ ಮಾಡಿದೀವಿ, ಬೆಂಗಳೂರು ನಮ್ಮ ಉತ್ತರ ಕರ್ನಾಟಕ ಕಡೆ ಮಾಡಿದೀವಿ, ಗದಗಲ್ಲಿ ಮಾಡಿದೀವಿ. ಕರ್ನಾಟಕದ ಯಾವುದೇ ಭಾಗದವ್ರು ಬೇಕಾದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಸರ್. ಹೌದು. ಓಕೆ. ಅಂದ್ರೆ ಈ ತರ ಕಮರ್ಷಿಯಲ್ ಮತ್ತೆ ನಾನ್ ಕಮರ್ಷಿಯಲ್ ಎರಡೂ ಮಾಡ್ತೀವಿ. ಕಮರ್ಷಿಯಲ್ ಮಾಡ್ತೀವಿ, ಮತ್ತೆ ಸ್ಕೂಲ್ ಕಾಲೇಜಸ್ ಮಾಡ್ತೀವಿ, ಹೋಟೆಲ್ಸ್ ಮಾಡಿದೀವಿ. ಓಕೆ. ಸೊ ಈ ತರ ರೆಸಿಡೆನ್ಸಿಯಲ್ಲೂ ಮಾಡ್ತೀವಿ ಸರ್. ಓಕೆ ಓಕೆ. ಈ ಗ್ಯಾರಂಟಿ ವಾರಂಟಿ ಏನಾದ್ರು ಬರುತ್ತಾ ಸರ್ ನಿಮ್ಮ ಫೀಲ್ಡ್ ಅಲ್ಲಿ? ಹೌದು ಸರ್, ಹೌದು. ನಾವು ಆ ಬಿಲ್ಡಿಂಗ್ ಮಾಡಿದಾಗಲೇ ಹೇಳಿದ್ವಿ 20 years ಗ್ಯಾರಂಟಿ ಇರ್ತದೆ ನಮ್ದು ಅಂತ. ಓಕೆ. ಸಪೋಸ್ ಏನಾದ್ರು ಆಯ್ತಪ್ಪ, ಏನ್ ಮಾಡೋದು? ನಾವು ಬಂದು ಸರ್ವಿಸ್ ಮಾಡ್ತೀವಿ ಸರ್. ನೀವೇ ಸರ್ವಿಸ್ ಕೊಡ್ತೀರಿ? ಓಕೆ ಓಕೆ. ಅದಕ್ಕೆ ಏನಾದ್ರು ಎಕ್ಸ್ಟ್ರಾ ಚಾರ್ಜ್ ಆ ತರ ಏನಾದ್ರು ಇರುತ್ತೆ? ಅದಕ್ಕೇನಿರಲ್ಲ ಸರ್, ಸರ್ವಿಸ್ಗೆ ಏನಿರೋದಿಲ್ಲ. ಅವ್ರೇನು ಎಕ್ಸ್ಟ್ರಾ ಕೆಲಸ ಮಾಡ್ಕೊಂಡ್ರೆ ಮಾತ್ರ ಪೇ ಮಾಡ್ಬೇಕಾಗುತ್ತೆ. ಇದು ಸಂಪ್ ಅಲ್ವಾ? ಇದು ಸಂಪ್ ಸರ್. ಓಕೆ ಓಕೆ. ನಾರ್ಮಲಿ ಇದು ಸ್ವಲ್ಪ ಜಾಸ್ತಿ ಇರಬೇಕು. 15,000 ಲೀಟರ್ ಮಾಡಿದೀವಿ ಸರ್. ಓಕೆ ಓಕೆ. ಆಕ್ಚುಲಿ 2 ಮುಚ್ಚಳ ಇದೆ ಅದಕ್ಕೆ, ಅಲ್ಲೊಂದು ಇಲ್ಲೊಂದು 2 ಭಾಗ ಇದೆ. ಓಕೆ. ಸೊ 2 ಕವರ್ ಹಾಕಿದ್ವಿ. ಈ ಸೈಡ್ ಅಲ್ಲಿ ಏನಿರೋದು ಸರ್? ಇಲ್ಲಿ ನಮಗೆ ಟೆಕ್ನಿಷಿಯನ್ಸ್ ಇದಾರಲ್ಲ, ಅವ್ರಿಗೆ ಒಂದು ಟಾಯ್ಲೆಟ್ ಬೇಕು ಅಂತ ರೆಸ್ಟ್ ರೂಮ್ ಮಾಡಿದೀವಿ. ಓಕೆ ಓಕೆ. ನೇಮ್ ಕಾರ್ಡ್ ಇಲ್ಲಿದೆ ನೋಡಿ, ರಿವೈವರ್ ನಟ್ಸ್ ಟು ಫಿಕ್ಸ್ ಅಂತ ಹೇಳಿ. ಸೊ ಇದೀಗ ಇರೋದು ಯಾವ ಏರಿಯಾ ಸರ್? ಯಲಹಂಕ ನಿಯರ್ ಅಲ್ವಾ ಈಗ ನಾವಿರೋದು? ಅಲ್ಲ ಸರ್, ನಾವು ನಿಯರ್ ರಾಜನಕುಂಟೆ ಹತ್ರ ಇದೀವಿ. ರಾಜನಕುಂಟೆ, ಹಣ್ಣಿನಹಳ್ಳಿ ಅಂತ ಬರುತ್ತೆ ಇಲ್ಲಿ. ಓಕೆ. ಅದರಿಂದ ಅದು ಬಸ್ ಸ್ಟಾಪ್ ಪಕ್ಕದಲ್ಲಿ ಇದೀವಿ. ಎಸ್. ನೋಡಿ ಇಲ್ಲೊಂದು ತೋರಿಸ್ಬೋದು, ಇದು ಕೂಡ ಕೀಳ್ಬೋದು. ಇಲ್ಲಿಗೆ ಏನು ಯೂಸ್ ಮಾಡಿದ್ದಾರೆ, ಇದು ಆಲ್ರೆಡಿ ನಿಮ್ಗೆ ಗೊತ್ತು, ಕಬ್ಬಿಣದಿಂದ ಮಾಡಿದ್ದಾರೆ. ಇಲ್ಲಿ ಒಂದು ಟೈಲ್ಸ್ ಅನ್ನು ಹಾಕಿದ್ದಾರೆ, ಅದನ್ನ ಕೀಳೋಕೆ ಕೂಡ ಹಾಕಿದೀವಿ ಸರ್. ತೆಗೆ ತರ ಇದೆ ಅದು ಫ್ರೇಮ್ ಸರ್. ಓಕೆ ಓಕೆ. ಬಂದ್ಬಿಡುತ್ತೆ ಸರ್. ಓಹೋ. ಬೇಡ ಅಂದ್ರೆ ತೆಗಿಬಹುದು. ಅಂದ್ರೆ ನಾಳೆಗೆ ಏನಾದ್ರೂ ಒಂದು ಯೋಚನೆ ಇದ್ರೆ ಕಂಪ್ಲೀಟ್ಲಿ ತೆಗಿಬಹುದು, ನಾವು ತೆಗೆದು ಮತ್ತೆ ರೀಯೂಸ್ ಮಾಡಬಹುದು ಸರ್. ಯೋಚನೆ ಎಲ್ಲ ಇವ್ರದ್ದು ಮುಗಿದ್ರೆ ಅವ್ರು ಬಿಚ್ಕೊಂಡು ಈಸಿಯಾಗಿ ಬಿಚ್ಕೊಂಡು ಹೋಗ್ಬೋದು. ಹೌದು, ಏನು ಉಳ್ಸಂಗಿಲ್ಲ, ಕ್ಲೀನ್ ಆಗಿ ಎತ್ಕೊಂಡು ಹೋಗ್ಬೇಕು. ವೇಸ್ಟೇಜ್ ಅಂದ್ರೆ ಏನು ಬರಲ್ಲ ಸರ್. ನಮ್ ಬಿಲೋ ಹಾಕಿರೋ ಕಾಂಕ್ರೀಟ್ ಬಿಟ್ರೆ ಇನ್ನೇನು ವೇಸ್ಟ್ ಆಗಲ್ಲ. ಅದು ಬಿಟ್ಟು ಒಳಗಡೆ ಹಾಕಿರೋ ನೀರ್ ಪೈಪ್ ಅದು ಇದು ಎಲ್ಲ
ಸರ್ ಅದು ಎಕ್ಸ್ಟರ್ನಲ್ ಹಾಕಿದೀವಿ, ಓಕೆ. ಅದನ್ನು ಕೂಡ ತೋರಿಸ್ಬಿಡ್ತೀನಿ. ನಮಗೆ ಇವನ್ ಪ್ಲಂಬಿಂಗ್ ಪೈಪ್ಸ್ ಎಲ್ಲ ಹೊರಗಡೆನೆ ಇದೆ. ಇಲ್ಲಿ 2 ವಾಶ್ರೂಮ್ ಇದು. ಹೌದು ಸರ್, ಇಲ್ಲಿ 2 ವಾಶ್ರೂಮ್ ಇದೆ. ಓಕೆ. ಇದು ಅವ್ರಿಗೆ ಇವರಿಗೆ ಸರ್ ಟೆಕ್ನಿಷಿಯನ್ಸ್ಗೆ. ಓಕೆ. ನೋಡಿ ಸರ್, ಇಲ್ಲಿ ಎಲ್ಲ ಎಕ್ಸ್ಟರ್ನಲ್ ಬಂದಿದೆ. ಪ್ಲಂಬಿಂಗ್ ಮತ್ತು ಎಲೆಕ್ಟ್ರಿಕಲ್ ಏನಿದೆ ಪೂರ್ತಿ ಎಕ್ಸ್ಟರ್ನಲ್ ಹಾಕಿದೀವಿ ನಾವು. ಸೊ ಒಂದ್ಸತಿ ನಮ್ ಗೋಡೆ ಒಳಗೆ ಹೋದ್ರೆ ವೇಸ್ಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಪೂರ್ತಿ ಎಕ್ಸ್ಟರ್ನಲ್ ಹಾಕಿರೋದ್ರಿಂದ ನಮಗೆ ಅದೇ ಈ ಸ್ಟ್ರಕ್ಚರ್ ನಮ್ದು ರಿಮೂವ್ ಮಾಡೋ ಪ್ರಸಂಗ ಬಂದ್ರೆ ಪ್ಲಂಬಿಂಗ್ ಪೈಪ್ ಉಳಿತದೆ, ಎಲೆಕ್ಟ್ರಿಕಲ್ ಪೈಪ್ ಉಳಿತದೆ, ಎಲೆಕ್ಟ್ರಿಕಲ್ ವೈರ್ ಉಳಿತದೆ, ಎಲ್ಲ ಉಳಿಯುತ್ತೆ. ಯಾವ್ದು ಹಾಳಾಗೋದಂತ ಏನಿಲ್ಲ ಸರ್. ಈಗ ನಮ್ಗೆ ಯಾವುದೇ ಪೈಪ್ಸ್ ಎಲೆಕ್ಟ್ರಿಕಲ್ ರೂಟಿಂಗ್ಸ್ ಮ್ಯಾಕ್ಸಿಮಮ್ ಏನು ಕಾಣಿಸ್ಬಾರ್ದು ಅಷ್ಟು ನೋಡ್ಕೊಂಡು. ಈಗ ನನಗೆ ಏನ್ ಐಡಿಯಾ ಬರ್ತಿದೆ ಅಂದ್ರೆ, ಕೆಲವೊಂದು ಈ ಮೈನ್ ರೋಡ್ಗಳಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳನ್ನ ಮಾಡ್ತಾರೆ ಸರ್. ಅಂತವ್ರಿಗೆ ನೀವು ಸಿಕ್ಬಿಟ್ರೆ ಬಹುಶಃ ಅವ್ರ ಕೆಲಸ ಬಹಳ ಈಸಿ ಆಗ್ಬಿಡುತ್ತೆ ಅಂತ ಅನ್ಕೊಂಡು. ಏನಂತೀರಿ, ಮಾಡ್ಬಹುದಲ್ವಾ ಹೋಟೆಲ್? ಎಸ್. ಮೇಲ್ಗಡೆ ಏನಿದೆ ಸರ್? ಬನ್ನಿ ಸರ್, ಹಂಗೆ ತೋರಿಸಿ. ಇದು ಮೀಟರ್ ಬೋರ್ಡು ಸರ್. ಇಲ್ಲಿಂದ ಕೇಬಲ್ ಹಾಕೊಂಡು ಇಲ್ಲಿ ಬಿಟ್ಟಿದೀವಿ. ಅಂಡರ್ಗ್ರೌಂಡ್ ಅದು ಅಂಡರ್ಗ್ರೌಂಡ್ ಕೇಬಲ್. ಇಲ್ಲಿಂದ ಎಲ್ಲ ಓಪನ್ ಟೈಪ್ ಇದೆ. ಸೊ ನಮಗೆ ಮೀಟರ್ ಬಾಕ್ಸ್ ಕೂಡ ರಿಮೂವಬಲ್ ಇದೆ ಸರ್. ಓಕೆ. ಸ್ಕ್ರೂ ಹಾಕಿದೀವಿ, ಬೇಡ ಅಂದ್ರೆ ಹಂಗೆ ರಿಮೂವ್ ಮಾಡ್ಕೊಂಡು ಹೋಗ್ಬೋದು, ಎತ್ತು ಬಿಡ್ಬೋದು. ಹೌದು. ಓಕೆ. ಇಲ್ಲಿ ಮೇಲ್ಗಡೆ ನೀವು ಹೇಳಿದ್ರಿ MS ಹಾಕ್ಬಿಟ್ಟು ನಾವು ಕಾಂಕ್ರೀಟ್ ಹಾಕಿದೀವಿ ಅಂತ, ಇದೆ ಅಲ್ವಾ ಸರ್ ಅದು? ಹೌದು ಸರ್, ಹೌದು. ಓಕೆ. ಈ MS ತಡ್ಕೊಳತ್ತಾ ಸರ್? ಇಷ್ಟು ವೆಯ್ಟ್ ಕಾಂಕ್ರೀಟ್ ಅನ್ನ ತಡ್ಕೊಳತ್ತಾ ಅಂತ? ತಡ್ಕೊಳ್ಳುತ್ತೆ ಸರ್ ಅದು. ಅದು ಕ್ಯಾಲ್ಕುಲೇಟ್ ಮಾಡಿ ಹಾಕಿದೀವಿ. ಫ್ರೇಮ್ ಹತ್ರ ಇದೆ. ಸೊ ನಿಯರ್ ಬೈ ಇರೋದ್ರಿಂದ ಇವೇನ್ ನಾವು ಕೆಳಗಡೆ ಲಾಬಿ, ರೂಮ್ಸ್, ಆಫೀಸ್ ಏನ್ ಬ್ಲಾಕ್ ನೋಡಿದೀವಿ ಸರ್, ಅದೆಲ್ಲ ಆ ಏರಿಯಾ ಇದು. ಆ ಏರಿಯಾ ಇದು ನೋಡಿ, ಕೆಳಗಡೆ ಏನ್ ನೋಡಿದ್ವಲ್ಲ ಅದರ ಎಂಟೈರ್ ಏರಿಯಾ ಇದು. ಈ ಟ್ಯಾಂಕ್ಗಳು ನಿಮ್ಮ ಪ್ಯಾಕೇಜ್ ಅಲ್ಲೇ ಬರುತ್ತಾ? ಹೌದು ಸರ್, ಎಲ್ಲ ಬರುತ್ತೆ. ಎಲ್ಲ ಬರುತ್ತೆ. ಓಕೆ. ಈಗ ಮನೆ ಕಟ್ಟೋದಾದ್ರೆ ಯಾವ ತರ ಇರುತ್ತೆ ಸರ್ ಪ್ಯಾಕೇಜ್ಗಳು? ಸರ್ ಈಗ ನಾವು ಮಾಮೂಲಿ 3 ಪ್ಯಾಕೇಜ್ ಕೊಟ್ಟಿದ್ವಿ. ಬೇಸಿಕ್, ಮೀಡಿಯಂ, ಪ್ರೀಮಿಯಂ ಅಂತ. ಸೊ ಅದರಲ್ಲಿ 1850 ಬೇಸಿಕ್, 2000 rupees ಮೀಡಿಯಂ, 2200 ಪ್ರೀಮಿಯಂ ಅಂತ ಕೊಟ್ಟಿದ್ದೀವಿ. ಅದೇ ತರ ಇದು ಕೂಡ, ಬಟ್ ಇದಕ್ಕೆ ಸಪರೇಟ್ ರೇಟ್ ಕೊಟ್ಟಿದ್ದೀವಿ ಸರ್. ಯಾಕಂದ್ರೆ ಇದು ಹ್ಯೂಜ್ ಕ್ವಾಂಟಿಟಿ ಇದೆ. ಹೌದು. ಬಟ್ ಡೀಟೇಲ್ ಬೇರೆ ಇರೋದ್ರಿಂದ ಇದನ್ನ ಕ್ಯಾಲ್ಕುಲೇಷನ್ ಮಾಡಿ ಸಪರೇಟ್ ಆಗಿ ಅವ್ರು ರೇಟ್ ಕೊಟ್ಬಿಟ್ಟು ಆ ರೇಟಿಗೆ ಅವ್ರು ಅಗ್ರಿ ಆದ್ಮೇಲೆ ಕೆಲಸ ಮಾಡಿದ್ವಿ. ಇದೆಲ್ಲ ಅವ್ರಿಗೆ ಬೆನಿಫಿಟ್ ಏನಂತ ನಾವು ಹೇಳಿದ್ವಲ್ಲ, 28 ಲಕ್ಷದಲ್ಲಿ 20 ಲಕ್ಷ ಅವ್ರು ಎತ್ಕೊಂಡು ಹೋಗ್ಬೋದು. ಅಷ್ಟು ಬಹುಶಃ 10 ವರ್ಷ ಆದಾಗ ಅದು ಡಬಲ್ ಆಗಿರುತ್ತೆ, ಜಾಸ್ತಿನೂ ಆಗ್ಬಹುದು, ಜಾಸ್ತಿ ಆಗ್ಬೋದು ಸರ್. ಎಸ್ ಎಸ್. ಏನೋ ಹೇಳ್ಬೇಕು ಆಮೇಲೆ ಕೆಲವೊಂದು ಏನಾಗ್ತದೆ ಅಂದ್ರೆ ಪ್ಯಾಕೇಜ್ ಅಂತ ಕೇಳಿದ್ರಲ್ಲ ಸರ್. ಹೌದು. ಎಲ್ಲವೂ ಪ್ಯಾಕೇಜ್ ಅಲ್ಲೇ ಮಾಡಕ್ ಆಗಲ್ಲ ಸರ್. ಕೆಲವೊಬ್ರಿಗೆ ತುಂಬಾ ಚೆನ್ನಾಗಿ ಲಾವಿಶ್ ಆಗಿ ಮನೆ ಕಟ್ಟಬೇಕು ಅನ್ನುವಂಥದ್ದು ಇರುತ್ತೆ. ಅವಾಗ ಪ್ಯಾಕೇಜ್ ಎಲ್ಲ ಮಾತಾಡ್ಲೇಬಾರದು, ನೀವು ಕಟ್ಕೊಡಿ ಅಂತ ಹೇಳ್ಬಿಟ್ಬೇಕು ಅಲ್ವಾ? ಆ ತರದ್ದು ಕೂಡ ಮಾಡ್ತೀವಿ. ಅದು ಪ್ಯಾಕೇಜ್ಗೆ ಇದ್ ಮಾಡಕ್. ಸರ್ ಈಗ ನಾವು ಒಂದು ಯಲಹಂಕಲ್ ಪ್ರಾಜೆಕ್ಟ್ ಮಾಡ್ತಿದ್ವಿ, ಪಕ್ಕಾ ಪ್ರೀಮಿಯಂ ಪ್ರಾಜೆಕ್ಟ್. ಅದ್ ನೀವೇನ್ ಮಾತಾಡಿದ್ವಿ ನಾವು ಆ ಪ್ಯಾಕೇಜ್ ಅಲ್ಲಿ ಬರೋದೇ ಇಲ್ಲ, ಅದು ಬರೋದೇ ಇಲ್ಲ. ಆ ಮನೆಯನ್ನು ನಾವು ತೋರಿಸ್ಬೇಕಾಗತ್ತೆ. ಹೌದು ಸರ್, ಲಕ್ಸುರಿ ಮನೆ ಅದು, ಲಕ್ಸುರಿ ಮನೆ. ಆಲ್ಮೋಸ್ಟ್ ಟೀಕ್ ವುಡ್ ಯೂಸ್ ಮಾಡಿದೀವಿ ಸರ್. ಮೇನ್ ಡೋರ್ ಎಲ್ಲ ವಿಂಡೋಸ್ ತುಂಬಾ ಚೆನ್ನಾಗಿ ಬರುತ್ತೆ ಅದು. ಸೊ ಒಂದ್ಸತಿ ನಾವು ಅದು ನಿಮ್ಗೆ ಖಂಡಿತ ಅದನ್ನ ಮಾಡೋಣ. ಅದು ಫಿನಿಶ್ ಆದ್ಮೇಲೆ ನಿಮ್ಮನ್ನ ಕರ್ಕೊಂಡು ಹೋಗಿ ನೀವೇ ಮಾಡ್ತೀರಾ? ಎಸ್ ಸರ್, ಖಂಡಿತ ಮಾಡ್ಲೇಬೇಕು. ಯಾಕಂದ್ರೆ ನಂಗೆ ಇವ್ರು ಸಿಕ್ಕಿದ್ದು, ನಾವು ಶಿವಗಂಗೆ ಹೋಗೋ ರೋಡಲ್ಲಿ ಒಂದು ಮನೆಯನ್ನ ಕಟ್ಟಿದ್ದು, ಅಲ್ಲೂ ಕಮರ್ಷಿಯಲ್ ಪ್ಲಸ್ ಬಾಡಿಗೆ ಬರೋ ತರ ಮನೆಯನ್ನ ಕಟ್ಕೊಟ್ಟಿದ್ರು. ಆ ವರ್ಕ್ ತುಂಬಾ ಚೆನ್ನಾಗಿ ನಾ ಅದನ್ನ ನಮ್ಮ ವಿಡಿಯೋದಲ್ಲಿ ತೋರಿಸೋ ಪ್ರಯತ್ನ ಮಾಡಿದ್ದೆ. ಅನಂತರ ಒಂದು 20 ರಿಂದ 30 ಲಕ್ಷದಲ್ಲಿ ಕಟ್ಟಿರುವಂತಹ ಇನ್ನೊಂದು ಮನೆಯನ್ನು ಕೂಡ ನಾವು ತೋರಿಸೋ ಪ್ರಯತ್ನ. ಬಜೆಟ್ ಫ್ರೆಂಡ್ಲಿ ಮನೆ, ಚಿಕ್ಕ ಮನೆ. ಆದ್ರೆ ಇವತ್ತು ಕಂಪ್ಲೀಟ್ಲಿ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇದು. ಸೊ ಅದು ಕೂಡ ಲಾಸ್ ಆಗಬಾರ್ದು. ನಾಳೆ ಬೇಡ ಅಂತ ಹೇಳಿದ್ರೆ ರಿಮೂವ್ ಮಾಡಿಕೊಂಡು ನಮ್ಮ ಇನ್ವೆಸ್ಟ್ಮೆಂಟ್ ಏನಿದೆ ಅದನ್ನ ಮತ್ತೆ ವಾಪಸ್ ರಿಯೂಸ್ ಮಾಡಿಕೊಳ್ಳುವಂಥ ಒಂದು ಆಸ್ಪೆಕ್ಟಲ್ಲಿ ಕಟ್ಟಿರುವಂಥ ಕಮರ್ಷಿಯಲ್ ಸರ್ವಿಸ್ ಸ್ಟೇಷನ್ ಇದು. ಅದನ್ನು ತೋರಿಸೋ ಪ್ರಯತ್ನವನ್ನು ಮಾಡಿದ್ದೀವಿ ಸರ್. ನಾನು ನಿಮ್ಮ ನಂಬರನ್ನು ಕೊಟ್ಟಿರ್ತೀನಿ, ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಮ ಆಫೀಸ್ ಅಡ್ರೆಸ್ಸು, ಲೊಕೇಶನ್ ಎಲ್ಲವೂ ಕೂಡ ಇರುತ್ತೆ. ಸೊ ನಮ್ಮ ವೀಕ್ಷಕರು ಯಾರಾದರೂ ಮನೆಯನ್ನು ಕಟ್ಟೋದಿದ್ರೆ ಅಥವಾ ಈ ಥರ ಕಮರ್ಷಿಯಲ್ ಬಿಲ್ಡಿಂಗನ್ನು ಕಟ್ತಾ ಇರೋದು ಅಂತ ಪ್ಲ್ಯಾನಲ್ಲಿದ್ದರೆ ಖಂಡಿತ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಅನ್ಕೊತೀನಿ. ಇಲ್ಲಿ ಬಜೆಟ್ ಇಂಪಾರ್ಟೆಂಟ್ ಅಲ್ಲ, ಮಾಡುವಂಥ ವ್ಯಕ್ತಿ ಇಂಪಾರ್ಟೆಂಟು, ಆತ ಕೊಡುವಂಥ ಕ್ವಾಲಿಟಿ ಇಂಪಾರ್ಟೆಂಟ್ ಅಂತ ನಾನು ನಂಬಿದ್ದೀನಿ ಸರ್. ಅದು ಖಂಡಿತ ನಿಮಗಾಗಲಿ ಅಂತ ನಾನು ಕೂಡ ಭಾವಿಸ್ತೀನಿ. ಸೊ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳೋದಾದರೆ ನೀವು ಹೇಳ್ಬೋದು ಸರ್. ಸರ್ ಅದೇ ನಮ್ಮದು ಸರ್ವಿಸ್ ತುಂಬ ಚೆನ್ನಾಗಿದೆ. ಓಕೆ. ಎಲ್ಲ ಕಮರ್ಷಿಯಲ್ಲು, ರೆಸಿಡೆನ್ಷಿಯಲ್ಲು, ಎಲ್ಲ ಥರದ್ದು ನಾವು ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಿದ್ದೀವಿ. ಸೊ ಫುಲ್ ಪ್ಲಜಲ್ಲಿ ಮಾಡ್ತಾ ಇದ್ದೀವಿ. ಆಲ್ ಓವರ್ ಕರ್ನಾಟಕ ಎಲ್ಲಿದ್ರು ನಾವು ವರ್ಕ್ ಮಾಡ್ತೀವಿ. ಸೊ ಯಾರೇ ಏನು ಕೆಲಸ ನಮ್ಗೆ ಕೊಡೋದಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಹೋಗಿ ನೋಡ್ಬಿಟ್ಟು, ಇಲ್ಲ ನಮ್ಮ ಆಫೀಸ್ ಇದೆ ಚಿಕ್ಕಬಾಣವರದಲ್ಲಿ, ಅವ್ರು ನಮ್ಮ ಆಫೀಸಿಗೆ ಬರ್ಬೋದು. ಅದು ಅವ್ರ ಸೈಟ್ಗೆ ನಾವು ಹೋಗೋದಾದ್ರೆ ಅಲ್ಲಿಗೂ ಕೂಡ ಹೋಗ್ತೀವಿ. ನಾವು ಇನ್ನೂ ಯಾರ್ಯಾರು ಇಟ್ಕೊಂಡು ಮಾಡ್ಸಲ್ಲ, ನಾವೇ ಖುದ್ದಾಗಿ ಹೋಗಿ ನೋಡಿ
ಮಾಡ್ತೀವಿ ಸರ್. ನಮ್ಮ ಹತ್ರ ಸ್ಟಾಫ್ ಕೂಡ ಇದೆ, ಎಸ್ ಸೈಟ್ ಇಂಜಿನಿಯರ್ಸ್ ಇದ್ದಾರೆ, ಪ್ರಾಜೆಕ್ಟ್ ಇಂಜಿನಿಯರ್ಸ್ ಇದ್ದಾರೆ. ಓಕೆ ಸೊ ಎಲ್ಲ ಟೀಮ್ ಇರೋದ್ರಿಂದ ಹಾಂ ಹಾಂ ಸೊ ಎಲ್ಲ ಕೆಲಸ ನಾವು ಮಾಡ್ಕೊಡ್ತೀವಿ. ಎಸ್ ಸರ್ ನೀವು ಸರ್? ಸರ್ ಇನ್ನೇನಿಲ್ಲ, ಎಲ್ಲ ನಮ್ಮ ಅರ್ಜುನ್ ಸರ್ ಹೇಳಿದ್ದಾರೆ, Okay. ಹೇಳ್ಬೇಕು ಎಲ್ಲವೂ ಹೇಳ್ಬಿಟ್ಟು, ಎಸ್ ಸರ್. ಹಾಗಾಗಿ ಹೇಳುವಂಥದ್ದು ಒಂದು ಸಮಯಕ್ಕೆ ಸರಿಯಾಗಿ ಒಂದು ಒಳ್ಳೆಯ ಮನೆಯನ್ನ ಕಟ್ಟಿ ಡೆಲಿವರಿ ಕೊಡಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಮೀಟ್ ಆಗಬಹುದು ಹೌದು ಸರ್. ಅಲ್ವಾ? ಎಸ್ ಕೀ ಟು ಕೀ ಹ್ಯಾಂಡ್ ಓವರ್ ಮಾಡಬೇಕು ಅನ್ನೋದಿದ್ರೆ ನಿಮಗೆ ಇವರು ಬೆಸ್ಟ್ ಅಂತ ನಾನು ವಿಡಿಯೋ ಮುಖಾಂತರ ಹೇಳೋಕೆ ಇಷ್ಟಪಡ್ತೀನಿ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸ್ಪೇಸನ್ನು ತೋರಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ಬಹುಶಃ ತುಂಬ ಜನರಿಗೆ ಇಷ್ಟ ಆಗಿರ್ಬೋದು. ಯಾಕಂದರೆ ಕಂಪ್ಲೀಟ್ಲಿ ಡಿಸ್ಮ್ಯಾಂಟಲ್ ಮಾಡುವಂಥ ಒಂದು ಅವಕಾಶ ಇದು. ಆ ಇನ್ವೆಸ್ಟ್ಮೆಂಟ್ ಮಾಡಿ ಏನು ಮಾಡಿರ್ತೀವಿ ಅದು ವಾಪಸ್ಸು ಮತ್ತೆ ರೀಇನ್ವೆಸ್ಟ್ಮೆಂಟ್ ಆಗೋ ರೀತಿನೂ ಇದೊಂದು ಬರೀ ಕಬ್ಬಣ ಮಾತ್ರ ಅಲ್ಲ ಸರ್, ಅದು ಹೇಳಿದ್ವಲ್ಲ, ವೈರ್, ಎಲೆಕ್ಟ್ರಿಕಲ್, ಪ್ಲಂಬಿಂಗ್ ಎಲ್ಲ ನಾವು ರಿಟರ್ನ್ ತಗೋಬಹುದು. ಎಸ್ ಅದರಿಂದ ತುಂಬಾ ಬೆನಿಫಿಷಿಯಲ್ ಸರ್. ಓಕೆ ಯಾರು ಈ ತರ ಐಡಿಯಾ ಇದ್ರೆ ಆ ಈ ಶೆಡ್ಗಳು ಮಾಡೋರು, ಫ್ಯಾಕ್ಟ್ರಿ ಕಟ್ಟೋರು ಅಥವಾ ಕಟ್ಟಿ ವೇರ್ ಹೌಸ್ ಮಾಡೋರು ಈ ತರ ಮಾಡಬೇಕು ಸರ್. ಮಾಡಿದ್ರೇನೆ ಅವ್ರಿಗೆ ಸೇವ್ ಆಗುತ್ತೆ, 4 ಕಾಸು ಉಳಿಸ್ಕೋಬಹುದು. ಎಸ್ ಹೌದು. ಸುಮ್ಮನೆ ಏನೋ ಒಂದು ಕಟ್ಬಿಟ್ಟು ಆಮೇಲೆ 10 ವರ್ಷ 20 ವರ್ಷ ಆದ್ಮೇಲೆ ವೇಸ್ಟ್ ಆಗೋ ಬದಲು ಈ ತರ ಸ್ವಲ್ಪ ಥಿಂಕ್ ಮಾಡಿ ಮನೆಗಳು ಕಟ್ಕೊಂಡ್ರೆ, ಯಾಕಂದ್ರೆ ಕಾಪರ್ ರೇಟ್ ಜಾಸ್ತಿ ಇರೋದ್ರಿಂದ ನಮಗೆ ವೈರ್ ಉಳಿತಾಯ ಆದ್ರೂ ಲಾಭ, ಪೈಪ್ ಉಳಿತಾಯ ಆದ್ರೂ ಲಾಭ, ಏನಿದ್ರು ನಮಗೆ ಪ್ರಾಫಿಟಬಲ್. ಇವನ್ ಪ್ಲಂಬಿಂಗ್ ಪೈಪ್ ಕೂಡ ನೋಡಿ ಎಕ್ಸ್ಪೋಸ್ ಹಾಕಿದೀವಿ. ಸೊ ಅದೆಲ್ಲ ನಮಗೆ ಬೆನಿಫಿಟ್ ಆಗುತ್ತೆ ಸರ್. ನಮ್ಗೆ ಬೇಡ ಅಂದ್ರೆ ರಿಮೂವ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಹೌದು. ಕೊನೆಯದಾಗಿ ಇನ್ನೊಂದು ಏನ್ ಗೊತ್ತಾ ಸರ್, ಗ್ರಾಹಕರು ನಮ್ಗೇನು ಅಮೌಂಟ್ ನ ಕೊಡ್ತಾರೆ ಅದಕ್ಕೆ ಖಂಡಿತವಾಗ್ಲೂ ವರ್ತ್ ಇರೋಂತ ಪ್ರಾಡಕ್ಟ್ ಅಂತೂ 100% ನಾವು ಗ್ರಾಹಕರಿಗೆ ಕೊಡ್ತೀರಿ. ಅದರಲ್ಲಿ ನಮ್ಮನ್ನ ನಂಬಿಕೆ ಇಟ್ಟು ನಮ್ಮ ಆಫೀಸಿಗೆ ಬಂದು ಅವ್ರು ನಮ್ಮನ್ನ ಭೇಟಿ ಆಗ್ಬೋದು. ಏನಾದ್ರೂ ಆ ತರದ್ದು ರಿಕ್ವೈರ್ಮೆಂಟ್ಸ್ ಇದ್ರೆ ಖಂಡಿತ ಮೀಟ್ ಮಾಡಿ ಏನಾದ್ರೂ ಕೆಲಸ ಇದ್ರೆ ನಮಗೆ ಹೇಳ್ಬೋದು ಸರ್. ಎಸ್ ಖಂಡಿತ. ನೋಡಿ ವೀಕ್ಷಕರೇ, ಇವರು ಎಷ್ಟು ಶುದ್ಧವಾಗಿ ಕೆಲಸ ಮಾಡಿದ್ದಾರೆ ಅನ್ನೋದು ನಿಮ್ಗೆ ಇಲ್ಲಿ ನೋಡಿದ್ರೆ ಇವತ್ತು ನಾನು ತೋರಿಸಿರೋಂಥ ವಿಡಿಯೋದಲ್ಲೇ ಗೊತ್ತಾಗುತ್ತೆ. ಸೊ ಇವರನ್ನು ಕಾಂಟ್ಯಾಕ್ಟ್ ಮಾಡಿ. ಸೊ ಇವರ ನಂಬರ್ ಎಲ್ಲವೂ ಕೂಡ ಇರುತ್ತೆ, ನಾನು ಈಗಾಗಲೇ ಹೇಳಿದ್ದೀನಿ. ಸೊ ನನಗಂತೂ ಸ್ಪೆಷಲಿ ಈ ಒಂದು ಜಾಗ, ಇಲ್ಲಿ ಕಟ್ಟಿರುವಂಥ ಈ ಒಂದು ಸರ್ವಿಸ್ ಸ್ಟೇಷನ್ ತುಂಬ ಇಷ್ಟ ಆಯಿತು ಸರ್. ನಿಮ್ಮಿಬ್ಬರಿಗೂ ಕೂಡ ತುಂಬ ಧನ್ಯವಾದವನ್ನು ಹೇಳ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನಾನು ಇಲ್ಲಿಗೆ ಬಂದು ಈ ಒಂದು ಕೆಲಸವನ್ನು ಯಾಕೆ ತೋರಿಸಿದ್ದೀನಿ ಅಂತ ಹೇಳಿದ್ರೆ, ನನಗಿದನ್ನು ನೋಡಿದಾಗ ತುಂಬ ಖುಷಿ ಆಯಿತು. ಸೊ ಮನೆ ಬಿಡಿ, ಬೇರೆ ಕಮರ್ಷಿಯಲ್ ಆಸ್ಪೆಕ್ಟ್ಸಲ್ಲಿ ಈ ಥರ ಕೆಲವೊಂದು ಯೋಜನೆಗಳನ್ನು ಇಟ್ಕೊಂಡಾಗ ನಿಮ್ಮ ಹಣ ವ್ಯರ್ಥ ಆಗೋದಿಲ್ಲ. ಆ ಐಡಿಯಾಗೋಸ್ಕರ ಆದರೂ ಈ ವಿಡಿಯೋನ ಯಾರಾದರೂ ನೋಡಿದರೆ ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.